ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಯಾರ್ಯಾರು ವಾಣಿಜ್ಯ ಮಂಡಳಿಯಿಂದ ಬಂದಿದ್ದರೆ ಎಲ್ರಿಗೂ ಸ್ವಾಗತ. ಮತ್ತು ನೆರೆದಿರುವ ಎಲ್ಲ ಪತ್ರಿಕಾ ಮಾಧ್ಯಮದ, ಡಿಜಿಟಲ್ ಮಾಧ್ಯಮದ ಎಲ್ಲ ಮಿತ್ರರೇ, ಸೆಬಾಸ್ಟಿಯನ್ ಅವರು ಪಾಪ ನಾನು ನೋಡಿದ ತಕ್ಷಣ ಏನು ಹೇಳ್ಬೇಕು ಗೊತ್ತಾಗದೆ ಭಾಳ ಕಾಟ ಕೊಟ್ಟೆ ಅಂದ್ಬಿಟ್ರು. ಅವ್ರು ಕಾಟ ಕೊಟ್ಟಿರೋದೇನಂದ್ರೆ ಹಣ ಹಾಡು ಕೊಡೋಣ, ಹಣ ಹಾಡು ಕೊಡೋಣ, ಇದೇ ಅವ್ರು ಕೊಟ್ಟಿರೋ ಕಾಟ. ಸಾಂಗು ಪೆನ್ ಡ್ರೈವ್ ಟೈಟ್ಲು ಈಗಾಗಲೇ ನಮ್ಮ ನಾಗರಾಜ್ ಮಾತಾಡಿದ್ರು. ಒಂಥರ ಸೆನ್ಸಿಟಿವ್ ಇದು. ಅದನ್ನೊಂದು ಕಮರ್ಷಿಯಲ್ ಆಗಿ ಸಿನಿಮಾ ಮಾಡ್ಕೊಳ್ಳೋದು ಅದು ಮೊದಲಿಂದ ನಡ್ಕೊಂಡ್ಬಂದಿದೆ. ಸಮಾಜದಲ್ಲಿ ಯಾವುದಾದ್ರು ಒಂದು ಘಟನೆ ನಡೆದರೆ ಆ ಘಟನೆಯನ್ನು ತಕ್ಷಣ ಸಿನಿಮಾ ಮಾಡೋದು ಸಹಜವಾಗಿ ನಡ್ಕೊಂಡ್ಬಂದಿದೆ. ನಮ್ಮ ಡೇವಿಡ್ ಅವರು ದಿಸ್ ಇಸ್ ಸೆಬಾಸ್ಟಿಯನ್ ಡೇವಿಡ್ ಪೆನ್ ಡ್ರೈವ್ ಅಂತ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಹಾಡುಗಳು 2 ಹಾಡು ನೋಡಿದ್ರಿ. ನನಗೆ ಕಿಶನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ 2 ಹಾಡಲ್ಲಿ. ಆ್ಯಂಡ್ ತನಿಷಾ ಕುಪಂಡ್ ಅವರು ನಾನು ಹಂಗೆ ಕಾಣ್ತಾರಂತ ಅಂದ್ಕೊಂಡಿರಲಿಲ್ಲ. ತುಂಬ ಲುಕಿಂಗ್ ವೆರಿ ಗ್ರೇಟ್. ಇಬ್ಬರು ಅಷ್ಟೇ ತುಂಬ ಚೆನ್ನಾಗಿ. ಬಟ್ ಕಿಶನ್ ಅವ್ರನ್ನ ಹಾಡಲ್ಲಿ ಇನ್ನೂ ಚೆನ್ನಾಗಿ ಬಳಸ್ಕೊಂಡಿಲ್ಲ. ತುಂಬ ಅದ್ಭುತವಾದ ನೃತ್ಯ ಪಟು. ಆ ಹಾಡಲ್ಲಿ ನಾನು ಡೇವಿಡ್ ಅವ್ರಿಗೆ ಬೈದೆ, ಅಲ್ಲ ಸ್ವಾಮಿ ಅಂತ ಅದ್ಭುತವಾದಂಥ ಡ್ಯಾನ್ಸರ್ನ ಕರ್ಕೊಂಡೋಗಿ ಹಂಗೆ ಕೂರಿಸ್ಬಿಟ್ಟಿದ್ದಾರೆ. ಅರ್ಧ ಹಾಡು ಡ್ಯಾನ್ಸ್ ಮಾಡಿದ್ದಾರೆ, ಇನ್ನು ಅರ್ಧ ಕೂತಿದ್ದಾರೆ. ನೀವು ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ. ಹಂಗಂದಾಗ ಹೇಳಿದ್ರೆ ಅವ್ರಿಗೇನೋ ಕಾಲು ಗೇಟ್ ಆಗಿತ್ತು ಅಂತ. ಸ್ವಲ್ಪ ಲೇಟಾಗಿ ಶೂಟಿಂಗ್ ಮಾಡ್ಬೋದಿತ್ತು ಕಾಲು ಸರಿ ಹೋದ್ಮೇಲೆ. ಅದನ್ನ ಆಮೇಲೆ ನೀವು ಹೇಳ್ಬೇಕು ಸ್ಟೇಜಲ್ಲಿ. ಇನ್ನೊಂದ್ಸಲ ರೀಶೂಟ್ ಮಾಡಿದ್ರು ನನಗೆ ನಿರ್ಮಾಪಕರು ಇಲ್ಲೇ ಇದ್ದಾರೆ. ಇನ್ನೊಂದ್ಸಲ ರೀಶೂಟ್ ಮಾಡಿದ್ರೆ ಇನ್ನೂ ಚಂದ. ಇದು ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಮಾಡಿ. ಇನ್ನೊಂದು 2 ದಿವಸ ಮಾಡಿ ಬಾಸ್, ಮಾಡಿ. ಸಿನಿಮಾ ತಾನೆ, ಒಳ್ಳೇದಾಗಲಿ, ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ನಿರ್ಮಾಪಕರು ಲಯನ್ ಅವರಲ್ಲಿ ಯಾಕೆ ಹಿಂದೆ ಕೂತ್ಬಿಟ್ಟಿದ್ದಾರೆ? ಓಕೆ, ಲಯನ್ ಅವರು ಮತ್ತು ಹನುಮಂತರಾಜ್ ಅವರಿಗೆ ಇಬ್ಬರಿಗೂ ಹೆಚ್ಚು ಹಣ ಬರಲಿ. ಅವ್ರಿಗಿಬ್ರಿಗೂ ಹಣ ಬಂದರೆ ಡೇವಿಡ್ ಅವ್ರ ಜೇಬ್ ತುಂಬುತ್ತೆ, ಡೇವಿಡ್ ಅವ್ರ ಜೇಬ್ ತುಂಬಿದ್ರೆ ನಮಗೂ ಜೇಬ್ ತುಂಬುತ್ತೆ. ಕಾಟಕ್ಕಿಂತ ಕಾಸು ಕೊಡಿ, ಒಳ್ಳೇದಾಗಲಿ. ನಮಸ್ಕಾರ. ನಮಸ್ಕಾರ. ನನಗೆ ಡೇವಿಡ್ ಅವರು ತುಂಬ ಆತ್ಮೀಯ. ಡೇವಿಡ್ ಸಿನಿಮಾ ಪೆನ್ ಡ್ರೈವ್ ಸಿನಿಮಾ ಮಾಡಾದ್ಮೇಲೆ ನನಗೆ ಹೇಳಿದ್ರು, ಅದೇನು ಶೂಟಿಂಗ್ ಕರೆದಿದ್ರು. ಆ್ಯಕ್ಚುಲಿ ನಾನು ಅವತ್ತು ಶೂಟಿಂಗ್ ಹೋಗಿದ್ದೆ. ಸೈಕಾದೆ ಕಿಶನ್ ಪಾಪ ಮಾಡ್ತಾಯಿದ್ದ. ನಾನು ಅವಾಗ ಹೇಳಿದೆ, ಐಸ್ ಪ್ಯಾಕ್ ಇಟ್ಕೊಂಡು ನಡೆಯೋಕ್ಕೆ ಆಗ್ತಾಯಿಲ್ಲ. ರಿಯಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಸಿದ್ದಾರೆ ಡೈರೆಕ್ಟ್ ಡ್ಯಾನ್ಸ್ ಮಾಸ್ಟ್ರು. ಯಾಕೆಂದರೆ ಒಂದು ಕ್ರಿಯೇಟಿವ್ ಗೊತ್ತೇ ಆಗಲ್ಲ. ಅವ್ರಿಗೆ ಅವತ್ತು ಕೋಲ್ ಹಿಡ್ಕೊಂಡು ಐಸ್ ಪ್ಯಾಕ್ ಹಾಕೊಂಡು ಶಾರ್ಟ್ ಆಗ್ತಾಯಿರ್ತೀಗ. ನಾನು ನೋಡ್ಬಿಟ್ಟು ಹೇಳಿದೆ, ಬೇಡ ಪ್ಯಾಕಪ್ ಮಾಡಿಲ್ಲ ಸರ್. ಯಾಕೆಂದರೆ ಒಬ್ಬ ಆರ್ಟಿಸ್ಟ್ಗೆ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತ ಅಷ್ಟು ರಿಸ್ಕ್ ತೊಗೊಂಡ್ಬಿಡಿದ್ರು. ಈ ಥರ ಇದ್ದರೆ ನಿರ್ಮಾಪಕ ಹೊಡಿತೇನೆ. ಇವತ್ತಿನ ದಿನ ಕೆಲವರು ಕೊಡೋ ಟಾರ್ಚರ್ಗೆ ಸಿನಿಮಾ ಮಾಡೋಕ್ಕೆ ಆಗಲ್ಲ. ಸಿನಿಮಾ ಮಾಡೋದು ತುಂಬ ಕಷ್ಟಕರ ಆಗ್ಬಿಡ್ತದೆ. ಅದೇ ದೇಶಕ್ಕೆ ಗೊತ್ತು. ನಾನೇನು ಹೇಳ್ತೆ, ಇನ್ನೊಂದೇನು ಬೇರೆ ಹೇಳ್ತೀನಿ. ಈ ಸಿನಿಮಾನ ರಿಲೀಸ್ ಮಾಡೋಕೆ ತುಂಬ ಓಡಾಡ್ತಿದ್ದಾಗ ನಾನು ಡೇವಿಡ್ಗೆ ಹೇಳಿದೆ, ಡೇವಿಡ್ಗಿಂತ ಜೊತೆಗೆ ಹನುಮಂತು ಅಂತ ಪಾಪ ನಿರ್ಮಾಪಕ ಹನುಮಂತರಾಜರು ಬಂದರು. ಅವ್ರು ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಒಬ್ಬ ಬಿಲ್ಡರು ಒಂದು ಸಿನಿಮಾಗೆ ಬಂದು ಸಿನಿಮಾ ಮಾಡ್ತೀನಿ ಅಂತೆಲ್ಲ ಟೈಗರ್ ವೆಂಕಟೇಶ್ ಕರ್ಕೊಂಡು ಪರಿಚಯ ಮಾಡಿಕೊಟ್ಟಿದ್ರು. ನಾನು ಇವಾಗ ಒಂದು ಖುಷಿ ಆಯಿತು. ಟೈಗರ್ ವೆಂಕಟೇಶ್ವರ ಹೇಳಿದ್ರಲ್ಲ, ಲಯನ್ನು ಒಬ್ಬ ನಿರ್ಮಾಪಕ ಬಂದು ನನಗೆ ತುಂಬ ಅನ್ಯಾಯ ಆಗಿದೆ, ಅವ್ರಿಗೆ ಅನ್ಯಾಯ ಆಗಬಾರ್ದು, ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿದಾಗ ಅದರಿಂದ ನನಗೆ ತುಂಬ ಖುಷಿ ಆಯಿತು. ಯಾವುದೇ ನಿರ್ಮಾಪಕ ಬಂದಾಗ ನಾನು ಪ್ರತಿಯೊಬ್ಬರು ಯಾವ ರೀತಿ ಸಹಾಯ ಮಾಡ್ಕೊಂಡು ಮಾಡ್ತೀನಿ. ಇವತ್ತಿನ ಎಲ್ಲ ಕಮರ್ಷಿಯಲ್ ಯೋಚನೆ ಮಾಡ್ತಾರೆ, ನನಗೇನು ಸಿಗುತ್ತೆ ಅಂತಾರೆ. ನಾನು ಹೇಳಿದೆ, ನಿರ್ಮಾಪಕ ಒಳ್ಳೇದಾಗಬೇಕು ಅಂತ ಅದು ನನ್ನ ಮೈಂಡಲ್ಲಿ ಆಗ್ತದೆ. ನಾನೇ ನಮ್ಮ ಚಂದ್ರ ಸುರೇಶ್ ಅವ್ರು ಕರೆದು ಈ ಸಿನಿಮಾನ ತುಂಬ ಚೆನ್ನಾಗಿ ರಿಲೀಸ್ ಮಾಡಬೇಕು, ಯಾವ ಕಾರಣಕ್ಕೂ ಎಲ್ಲೂ ಕೊರತೆ ಆಗಬಾರ್ದು, ನಿನಗೆ ಏನು ತೊಗೊಳ್ತಿರ್ತಿದ್ದಾರೆ ಸಿನಿಮಾ ಮಾಡ್ಕೊಂಡು ನಾನು ಹೇಳಿ ನಿಂತ್ಕೊಂಡು ಪ್ರೀತಿ ಥಿಯೇಟ್ರು ಪರ್ಸೆಂಟೇಜ್ ಹಾಕೋ ಥರ ಮಾಡಿಸಿ ನೋಡಿಕೊಂಡು ನಿರ್ಮಾಪಕರು ಒಳ್ಳೇದಾಗಬೇಕು ಜನಕ್ಕೆ. ಯಾಕೆಂದರೆ ಒಳ್ಳೆ ಸಿನಿಮಾ ಇದು. ಯಾಕೆಂದರೆ ಡೇವಿಡ್ ಅವರು ನನಗೆ ಗೊತ್ತಿದ್ದಾಗೆ ಬೇಲಿ ಒಂದು ಸಿನಿಮಾ ನೋಡಿದೆ. ನಾನು ಸಿನಿಮಾ ನೋಡಿಲ್ಲ, ಅವ್ರ ಸಿನಿಮಾ ನೋಡಿದಾಗ ನನಗೆ ಇಷ್ಟ ಆಯಿತು. ಬೇಲಿ ತುಂಬ ಇಷ್ಟ ಆಯಿತು. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲಿ ನಾನೇ ಓಪನ್ ಆಗೋದಕ್ಕೆ ಈ ಸಿನಿಮಾ ಕೊಡಲೇಬೇಕು ಅಂತ ಅವಾರ್ಡ್ನ ಇಷ್ಟಪಟ್ಟು. ಯಾಕೆಂದರೆ ಅಷ್ಟು ಚೆನ್ನಾಗಿ ಕಂಟೆಂಟ್ ಚೆನ್ನಾಗಿ ನಿರ್ದೇಶನ ಮಾಡಿದ. ಪರವಾಗಿಲ್ಲ. ನಾನು ಡೇವಿಡ್ ಬಗ್ಗೆ ಏನು ಅಂದ್ಕೊಂಡೆ, ತುಂಬ ರೆಸ್ಪೆಕ್ಟ್ ಇತ್ತು. ಈಸ್ ವೆರಿ ಗುಡ್ ಟೆಕ್ನಿಷಿಯನು.
ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ರೆ ಸಿನಿಮಾಗಳು ಚೆನ್ನಾಗಿ ಮಾಡ್ಬೋದು. ಅದಕ್ಕೆ ನಾವೆಲ್ಲ ಕಲಾವಿದರು ಕೊಡಬೇಕು. ಅದು ತಕ್ಕನಾಗಿ ವೆಂಕಟೇಶ್ ಹೇಳಿದ್ರು, ನಿರ್ಮಾಪಕನಾಗಿ ಅದಕ್ಕೇನು ಒದಗಿಸ್ಬೇಕು, ಒದಗಿಸಿದ್ರೆ ನಮ್ಗೆ ಖುಷಿ, ಯಾವುದು ಕಾಂಪ್ರಮೈಸ್ ಆಗಬಾರ್ದು. ಸಿನಿಮಾ ಮಾಡೋಕ್ಕಿಂತ ಮುಂಚೆ ಯೋಚನೆ ಹೋಗ್ಬಿಟ್ಟು ಸಿನಿಮಾ ಬರಬೇಕು, ಇಲ್ಲ ಮಾಡಬಾರ್ದು ಸಿನಿಮಾ. ಯಾಕೆಂದ್ರೆ ಇವತ್ತು ತುಂಬ ಪೈಪೋಟಿ ಇಡೀ ದೇಶದಲ್ಲಿ. ಕರ್ನಾಟಕದಷ್ಟು ಕಷ್ಟ ಬಿದ್ದಾರೆ ಪ್ರೊಡ್ಯೂಸರ್ ಬೇರೆ ಯಾರಿಲ್ಲ. ಎಲ್ಲ ಅವ್ರವ್ರ ಭಾಷೆಗಳನ್ನ ಎಲ್ಲ ಅವ್ರವ್ರು ಪ್ರೀತಿಸ್ತಾರೆ. ಮಲಯಾಳಿ ಹೋಗಿ ಜಾಸ್ತಿ ಹೋಗಲ್ಲ ಬೇರೆ ಸಿನಿಮಾಗಳ, ತೆಲುಗು ಹೋಗಿ ಬೇರೆ ಹೋಗಲ್ಲ. ನಮ್ಮ ಕರ್ನಾಟಕದಲ್ಲಿ ತಮಿಳು, ಮಲಯಾಳಂ, ಕೇರಳ, ಒರಿಸ್ಸಾ ಎಲ್ಲ ಹೋಗ್ತದೆ. ನಾವು ದುರದೃಷ್ಟಕರ ಏನು ಮಾಡ್ತೀರಾ, ನಮ್ಮ ಪರಿಸ್ಥಿತಿ ಹಂಗಿದೆ. ನಾವು ಅಷ್ಟಕ್ಕೆಲ್ಲ ಫೈಟ್ ಮಾಡಿ ಇವತ್ತು ನಮ್ಮ ಇಂಡಸ್ಟ್ರಿ ಉಳಿದಿದೆ ಅಂದರೆ ನಾವು ಇಲ್ಲ ಬರುತ್ತೆ. ಯಾಕೆಂದರೆ ಇತ್ತೀಚೆಗೆ ಏನಾಗಿದೆ, ತುಂಬ ಜನ ಬಂದು ಸಿನಿಮಾ ಗೊತ್ತಿದೆ ಮಾಡೋದು ಜಾಸ್ತಿ ಆಗ್ಬಿಟ್ಟೆ. ಪಾಪ ಅವ್ರು ತಪ್ಪಲ್ಲ. ಕೆಲವರು ನಮ್ಮಲ್ಲಿ ಏನೋ ಆಸೆ ಹೋಗಿ ಸ್ಪೆಂಡ್, ಇದು ಸ್ಯಾಟಲೈಟ್ ಹೋಗುತ್ತೆ, ಡಿಜಿಟಲ್ ಹೋಗುತ್ತೆ, ಅದು ಆಡಿಯೋ ಹೋಗ್ಬಿಡ್ತದೆ, ಯಾವುದು ಹೋಗಲ್ಲ. ಸಿನಿಮಾನ ಜನ ನೋಡಿ ಆಶೀರ್ವಾದ ಮಾಡಿದ್ರೆ ಅದೇ ಫಸ್ಟು. ಇನ್ನು ಮುಂದಕ್ಕೆ ಯೋಚನೆ ಮಾಡು, ಸಿನಿಮಾ ಮಾಡೋ ಯಾರು ನಿರ್ಮಾಪಕರಿದ್ರೆ ಸ್ಯಾಟಲೈಟು, ಡಿಜಿಟಲ್ಲು, ಅದು ಇದು ಯಾವುದು ಹೋಗಲ್ಲ. ಸಿನಿಮಾ ಜನ ಏನು ಮೊದಲಿತ್ತು ಕೋವಿಡ್ ಬರೋಕ್ಕಿಂತ ಮುಂಚೆ ಜನ ಥಿಯೇಟ್ರು ಅದೇ ರೀತಿ ಬರ್ತದೆ, ಏನೂ ಆಗಲ್ಲ. ಚಿತ್ರರಂಗ ಯಾವತ್ತು ನಾವಿಲ್ದೇ ಇರ್ಬೋದು, ಚಿತ್ರರಂಗ ಇದ್ದೇ ಇರ್ತದೆ. ಒಳ್ಳೆ ಸಿನಿಮಾಗಳು ಬಂದೇ ಬರ್ತದೆ, ಒಳ್ಳೆ ಸಿನಿಮಾಗಳು ಬರಲಿ. ಇವತ್ತು ನಮ್ಮ ಥಿಯೇಟ್ರ್ ಮಾಲೀಕರು ಎಷ್ಟೋ ಜನ ನಿಜವಾಗ್ಲೂ ಎಷ್ಟೋ ಸಿನಿಮಾಗಳು ಕ್ಲೋಸ್ ಆಗ್ತಾರೆ, ಯಾರು ಮುಚ್ಚಿಲ್ಲ. ಯಾಕೆಂದರೆ ಇಂಡಸ್ಟ್ರಿ ನಂಬ್ಕೊಂಡು ಅವ್ರು ಅವತ್ತಿನ ಕಾಲದಲ್ಲಿ ಒಂದು ಮಾಡಿದ್ವಿ, ಯಾವ ಕಾರಣ ಕಲಿಬಾರ್ದು ಅಂತ ಇಂಡಸ್ಟ್ರಿ ಎಷ್ಟೋ ಜನ ಇದ್ದಾರೆ. ಅದರಿಂದ ಸಿನಿಮಾ ಪೆನ್ ಡ್ರೈವ್ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಪಾತ್ರಗಳು ಮಾಡಿದರೆ. ಕಲಾವಿದರು ಪಾತ್ರನ ಕೊಟ್ಟಾಗ ಆ ಟೈಮಲ್ಲಿ ಅವರು ಪಾತ್ರಧಾರಿಗಳಾಗ್ತಾರೆ, ಅದು ಖುಷಿ ಆಗ್ತದೆ. ಅದು ಯಾವುದೇ ಸೀನ್ ಆಗಲಿ ಅವರು ಮ್ಯಾಚ್ ಕೇಳಿದ್ರೆ ಕ್ಲೀನಾಗಿ ಆ ಕಂಟೆಂಟ್ಗೆ ಉತ್ತರ ಕೊಡಬೇಕು. ಯಾಕೆಂದರೆ ಕೆಲವರು ಏನು ಮಾಡ್ತಾರೆ, ಸರ್ ಬೇಡ ಮುಜುಗರ ಬರಬಾರ್ದು, ಅದೇ ಸಿನಿಮಾ. ಯಾಕೆಂದರೆ ನಾವು ನೋಡೋದನ್ನ ಸಿನಿಮಾನ ಜನ ಇಷ್ಟಪಡಬೇಕು. ಈ ಸಿನಿಮಾ 4ನೇ ತಾರೀಕು ತುಂಬ ಚೆನ್ನಾಗಿ ಹೋಗುತ್ತೆ, ವೆರಿ ಗುಡ್ ಕಂಟೆಂಟು. ಆಮೇಲೆ ನೀವೆಲ್ಲ ಏನು ಅಂದ್ಕೊಂಡಿದ್ರೆ ನಿಮ್ಗೆ ಏನು ಬೇಕು ಜನಕ್ಕೆ ಸಿಗುತ್ತೆ, ಉತ್ತರ ಸಿಗುತ್ತೆ. ಒಳ್ಳೆ ಥಿಯೇಟರ್ ರಿಲೀಸ್ ಮಾಡಿ ಇವ್ರಿಗೆ ಹನುಮಂತರಾಜ್ ಅವ್ರಿಗೆ, ವೆಂಕಟೇಶ್ ಅವ್ರಿಗೆ, ಟೈಗರ್ ಲಯನ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಕಲಾವಿದರು ಒಳ್ಳೆಯದಾಗಲಿ. ಈ ಟೀಮು ಇನ್ನೂ 2 ಸಿನಿಮಾ ಪೆನ್ ಡ್ರೈವ್ 1, 2, 3 ಕಂಟಿನ್ಯೂ ಮಾಡಿ ಅಂತ ಹೇಳಿ ಜೈ ಜೈ ಕನ್ನಡ ಮಾಡ್ಕೊಂಡು ಬಂದಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರಿದ್ರು. ಥ್ಯಾಂಕ್ ಯು ಫಾರ್ ಕಮಿಂಗ್. ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು. ಪಕ್ಕದಲ್ಲಿರುವಂತಹ ನಮ್ಮ ಸೂಪರ್ ಹೀರೋ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ, ಆ್ಯಂಡ್ ಅವ್ರ ಆಪೋಸಿಟ್ ಅಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಬಹಳಷ್ಟು ಹಿಂದೆಯಿಂದ ನಾನು ಇವ್ರನ್ನ ಕೆಲವು ರಿಯಾಲಿಟಿ ಶೋನಲ್ಲಿ ನೋಡಿರೋದಾಗಿರಬಹುದು, ಅಥವಾ ಡಾನ್ಸ್ ಪರ್ಫಾರ್ಮೆನ್ಸಸ್ ನೋಡಿರೋದಾಗಿರ್ಬಹುದು. ಇದೆಲ್ಲವನ್ನು ನೋಡ್ತಾ ಇದ್ದಾಗ ನನಗೆ ಅನಿಸ್ತಾ ಇದ್ದಿದ್ದು, ಓಕೆ ಯಾವ್ದಾದ್ರೂ ಒಂದು ದಿವಸ ನಾನು ಈ ಶಾರುಖ್ ಖಾನ್ ಜೊತೆನಲ್ಲಿ ಡ್ಯಾನ್ಸ್ ಮಾಡ್ಬೇಕಲ್ವಾ ಅಂತ. ಒಂದ್ಸತಿ ನಾನು ಯಾವುದೋ ಒಂದು ವಿಡಿಯೋ ನೋಡ್ಕೊಂಡು, ಅಂದ್ರೆ ಇವ್ ಸ್ಟೈಲ್ ನೋಡ್ಬಿಟ್ಟು ನಂಗೆ ಅನ್ಕೊಂಡಿದ್ದೆ. ಸೊ ಒಂದು ಸಿನಿಮಾನೇ ಮಾಡುವಂತಹ ಅವಕಾಶನ ನಮ್ಗೆ ಸೆಬಾಸ್ಟಿಯನ್ ಡೇವಿಡ್ ಅವರು ಮಾಡಿಕೊಟ್ರು. ಥ್ಯಾಂಕ್ ಯು ಸರ್, ನನ್ನ ಒಂದು ಆಸೆನ ಈಡೇರಿಸಿದ್ದಕ್ಕೆ. ಕಮಿಂಗ್ ಟು ಪೆನ್ ಡ್ರೈವ್, ಏನೋ ಡಿಸ್ಕಷನ್ ತುಂಬಾ ಜೋರಾಗಿ ನಡೀತಾ ಇತ್ತು, ಎಲ್ಲ ತಲೆ ಕೆಟ್ಟೋಗ್ಬಿಟ್ಟಿದೆ ಇವಾಗ ನನಗೆ. ಪೆನ್ ಡ್ರೈವ್ ತುಂಬಾ ದಿವಸದಿಂದ ನನ್ನನ್ನು ಎಲ್ಲರೂ ಕೇಳ್ತಾ ಬರ್ತಾ ಇರೋದು, ಯಾಕೆ, ಏನು, ಇದು ಹೇಗೆ ಅಂತ. ಮತ್ತೆ ಸಿನಿಮಾ ಮಾಡೋದೇ ನೋಡೋದಕ್ಕಲ್ವಾ, ಥಿಯೇಟರ್ ಬಂದು ಸಿನಿಮಾ ನೋಡ್ಬಿಟ್ರೆ ನಮ್ಗೆ ಇದಕ್ ಏನಂತಾರಲ್ಲ, ಅದು ಯಾವುದೋ ಇದೆ ಅಂತ ಅನ್ಕೊಂಡು ನೋಡಿದಂತ ವ್ಯೂಸ್ ನಮ್ಗೆ ಅಷ್ಟು ಜನ ಸಿನಿಮಾ ಥಿಯೇಟರ್ಗೆ ಬಂದ್ಬಿಟ್ಟು ಸಿನಿಮಾನ ನೋಡ್ಬಿಟ್ರೆ ಬಹಳ ಖುಷಿ ಆಗತ್ತೆ. ಪ್ರತಿ ಸಲ ಯಾವ್ದಾದ್ರು ಒಂದು ಕಾಂಟ್ರವರ್ಷಿಯಲ್ ಟಾಪಿಕ್ ಅಂತ ಬಂದಾಗ ಒಬ್ರಲ್ಲ ಅಂದ್ರೆ ಒಬ್ರು ಪಿಕ್ ಮಾಡೇ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಡೇವಿಡ್ ಅವರು, ಅವ್ರು ಫಸ್ಟ್ ಬಂದು ಮಾತಾಡ್ಬೇಕಾದ್ರೆ ಅದೇ ಹೇಳಿದೆ, ನೋಡಕ್ ಹಿಂಗಿದ್ರೆ ಪರವಾಗಿಲ್ಲ, ತುಂಬಾ ಈಗಿನ ಜನರೇಷನ್ ಅವ್ರು ಯೋಚನೆ ಮಾಡೋ ರೀತಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಇದು ನಿಜವಾಗ್ಲೂ ನಮ್ಗೆಲ್ಲೋ ಒಂದ್ ಕಡೆ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಒಪ್ಕೊಂಡಿರೋಂಥದ್ದು. ಅಂಡ್ ಕಾಂಬಿನೇಷನ್ಸ್ ಅಂತ ಬಂದಾಗ್ಲೂ ಕೂಡ ಒಂದಷ್ಟು ಜನರನ್ನ ತಲೆಯಲ್ಲಿ ಇಟ್ಕೊಂಡಿದ್ರು. ಇವಾಗ ಮಹಾಲಕ್ಷ್ಮಿ ಮ್ಯಾಮ್ ಆಗಿರಬಹುದು, ನಮ್ ಜೊತೆ ಮಾಡಿದಂತವರು ಬೇರೆ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ದಾರೆ. ಅಂಡ್ ಸರ್ ಎಲ್ರಿಗೂ ಬಂದ್ಬಿಟ್ಟು, ಅಮ್ಮ ಚೂರು ಕಾಪರೇಟ್ ಮಾಡ್ಬಿಡಮ್ಮ, ಅಪ್ಪ ಒಂಚೂರು ಕಾಪರೇಟ್ ಮಾಡ್ಬಿಡಪ್ಪ, ಹಿಂಗೆ ಹೇಳ್ಕೊಂಡು ಫುಲ್ ಏನು ಕನ್ವಿನ್ಸ್ ಮಾಡ್ಬಿಡ್ತಾರೆ ಪಟ್ಟ ಅಂತ. ಕ್ಯಾರೆಕ್ಟರ್ ವೈಸ್ ಮಾತಾಡೋದಾಯ್ತು ಅಂತಂದ್ರೆ ತುಂಬಾ ಖಡಕ್ ಆಗಿರುವಂತಹ ಒಂದು ಪೊಲೀಸ್ ಆಫೀಸರ್ ಪಾತ್ರನ ನಾನು ನಿರ್ವಹಿಸಿದ್ದೀನಿ. ಅಂಡ್ ಕತೆ ಪೂರ್ತಿ ನಮ್ಮ ಸುತ್ತಮುತ್ತನೇ ನಡೆಯುತ್ತಾ ಹೋಗುತ್ತೆ. ಬಹಳ ಚೆನ್ನಾಗಿ ಈ ಸಿನಿಮಾ ಮೂಡ್ ಬಂದಿದೆ. ಅಂಡ್ ಒಂದು ವಿಷಯ ನಾನು ಎಲ್ರಿಗೂ ಹೇಳಲೇಬೇಕು, ಬಹಳಷ್ಟು ಜನ ಸಿನಿಮಾನ ಶುರು ಮಾಡ್ತಾರೆ, ನಾವು ಬಹಳಷ್ಟು ಸಿನಿಮಾಗಳು ಎಂಡ್ ಆಗೋದಂದ್ರೆ ಕುಂಬಳಕಾಯಿ ಹೊಡೆಯೋದನ್ನ ನೋಡೋಕೆ ಸಿಗೋದಿಲ್ಲ, ಇನ್ನೊಂದಷ್ಟು ಜನ ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋಂಥ ಪರಿಸ್ಥಿತಿನಲ್ಲಿ ಬಹಳಷ್ಟು ತಂಡವನ್ನ ನಾನು ನೋಡ್ತಾ ಬಂದಿದ್ದೀನಿ. ಅದರಲ್ಲಿ ಹೇಳಿ ಮುಗಿಸೋಷ್ಟರಲ್ಲಿ ಶೂಟಿಂಗ್ ಆಯ್ತು, ಶೂಟಿಂಗ್ ಮುಗಿಸೋಷ್ಟರಲ್ಲಿ
ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಯಿತು. ಪೋಸ್ಟ್ ಪ್ರೊಡಕ್ಷನ್ ಮುಗಿಸೋಷ್ಟರಲ್ಲಿ ಏನೇ ಡೇಟ್ ಅನೌನ್ಸ್ ಆಯಿತು ಅನ್ನೋಂಥ ವಂಡರ್ಫುಲ್ ಸಿನಿಮಾ ಪೆನ್ ಡ್ರೈವ್ ಅಂತ ಹೇಳ್ಬೋದು. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ನಮ್ಮ ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ ಇಬ್ರಿಗೂ. ಯಾಕಂದರೆ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದೇನೆ ನಮ್ಮಂಥ ಆರ್ಟಿಸ್ಟ್ಗಳಿಗೆ ತುಂಬ ಖುಷಿ ಕೊಡುವಂತಹ ವಿಷಯ. ಸೊ ಈ ಸಿನಿಮಾ ಶುರು ಮಾಡಬೇಕಾದ್ರೆ ಅಂದ್ರೆ ಒಂದು ಕ್ಲಾರಿಟಿ ಏನ್ ಸಿಕ್ತಪ್ಪ ಅಂತಂದ್ರೆ, ಅವ್ರ ಕ್ಲಾರಿಟಿ ಇರೋದೇನಂದ್ರೆ ಹಿಟ್ ಆಗುತ್ತೋ ಇನ್ನೊಂದಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಸಿನಿಮಾ ರಿಲೀಸ್ ಮಾಡ್ತೀನಮ್ಮ. ಆ ಕಾನ್ಫಿಡೆನ್ಸ್ ಪ್ರತಿಯೊಬ್ಬ ಡೈರೆಕ್ಟರ್, ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ, ಒಂದು ಆರ್ಟಿಸ್ಟ್ಗಳಿಗಾಗಿರ್ಬೋದು, ಇಡೀ ತಂಡಕ್ಕಾಗಿರ್ಬೋದು, ನಮ್ಮೆಲ್ರಿಗೂ ತುಂಬಾ ಖುಷಿ ಕೊಡುವಂತಹ ವಿಷಯ. ಸೊ ಹಾಗೆ ರಿಲೀಸ್ ಮಾಡ್ತಾ ಇರುವಂತಹ, ಫಾಸ್ಟ್ ಆಗಿ ಮುಗಿಸಿ ರಿಲೀಸ್ ಮಾಡ್ತಾ ಇರುವಂತಹ ಸಿನಿಮಾ. ಅಂಡ್ ಟಾಪಿಕ್ ಹಾಟ್ ಆಗಿದ್ದಾಗ್ಲೇನೆ ಇಟ್ ಶುಡ್ ಬಿ ಸರ್ವ್ಡ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅವ್ರು ಇದನ್ನ ನಿಮ್ಮೆಲ್ಲರ ಮುಂದೆ ತಗೊಂಡ್ ಬರ್ತಾ ಇದಾರೆ. ಜುಲೈ 4th ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ಅಂಡ್ ಬಹಳಷ್ಟು ಸಲ ನಾನು ಹೇಳೋದು ಒಂದೇ ಮಾತು, ಸಿನಿಮಾ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಹೇಳಬೇಕು ಅಥವಾ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ನೀವೆಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡ್ಬೇಕು. ಆದ್ಮೇಲೆ ಒಂದು ರಿವ್ಯೂ ಕೊಟ್ರೆ ಅದು ತಿದ್ಕೊಳ್ಳೋದಾಗಿರ್ಬೋದು, ನೆಕ್ಸ್ಟ್ ಬರುವಂತವ್ರಿಗಾಗಿರ್ಬೋದು ಸುಲಭ ಆಗತ್ತೆ, ಹೆಲ್ಪ್ ಆಗತ್ತೆ, ಎಲ್ರಿಗೂ ಖುಷಿ ಕೊಡುತ್ತೆ. ಅಂಡ್ ನಮ್ಮ ಹನುಮಂತ ರಾಜು ಅವರಾಗಿರ್ಬೋದು, ಟೈಗರ್ ವೆಂಕಟೇಶ್ ಅವರಾಗಿರ್ಬೋದು, ಲಯನ್ ಅವರಾಗಿರ್ಬೋದು, ಎಲ್ರೂ ತುಂಬಾ ಒಂದೊಳ್ಳೆ ಕೋಆರ್ಡಿನೇಷನ್ ನಲ್ಲಿ ಸಿನಿಮಾನ ಕಂಪ್ಲೀಟ್ ಮಾಡಿದ್ದಾರೆ. ಅಂಡ್ ನಮಗೆ ಜಾಸ್ತಿ ಕೆಲಸ ತಗೊಂಡಿರುವಂತವ್ರು ಅಂದ್ರೆ ನಮ್ಮ ಡೇವಿಡ್ ಸರ್, ನಾಗೇಶ್ ಸರ್, ಸ್ವಾಮಿ ಸರ್, ಇವರೆಲ್ಲರೂ ಟೀಮ್ ಅಲ್ಲಿ ಒಂದೊಳ್ಳೆ ಕೋಆರ್ಡಿನೇಷನ್ ಇದೆ. ಒಂದು ಮಾತ್ರ ಅಲ್ಲ, ನಾವು ಇವತ್ತಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮೇಲೆನೆ ಪ್ರತಿಯೊಬ್ಬರ ಜೊತೆ ವರ್ಕ್ ಮಾಡ್ತಾರೆ ಅಂತ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹಂಗೆ ಖುಷಿಯಾಗಿ ನಾಗೇಶ್ ಸರ್ನ ನಮ್ಮ ಸಿನಿಮಾಗೆ ಎತ್ತಾಕೊಂಡು ಹೋಗಿದ್ದು ಉಂಟು. ಕೋಣ ಸಿನಿಮಾದಲ್ಲಿ ಹಿ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ವೇರ್ ನಮಗೆ ಒಂದು ಸ್ಕೆಡ್ಯೂಲ್ ಅಂತ ಅನ್ಬೇಕಾದ್ರೂ ಕೂಡ ಅವ್ರು ನಿಂತು ನಮ್ಗೆ ಪ್ರತಿಯೊಂದು ಸ್ಕೆಡ್ಯೂಲ್ ನ ಮಾಡ್ಕೊಟ್ರು. ಸೊ ಥ್ಯಾಂಕ್ ಯು ನಾಗೇಶ್ ಸರ್, ಅದಕ್ಕೂ ಕೂಡ. ಎಲ್ಲರೂ ದಯವಿಟ್ಟು ಸಿನಿಮಾನ ಬಂದು ಥಿಯೇಟರ್ ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಕೊಡ್ತೀನಿ. ಪಾಪ ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಅದೇ ನಾವು ನಾರ್ಮಲ್ ಆಗಿ ನೋಡ್ಬೇಕಾದ್ರೆ ಶಾರುಖ್ ಖಾನ್ ಅಂತ ಹೆಂಗೆ ಇವ್ರನ್ನ ನಮ್ಮ ಕನ್ನಡದ ಶಾರುಖ್ ಖಾನ್ ಅಂತ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ನಾನು ಯಾವಾಗ್ಲೂ ಅನ್ಕೊಳ್ತಾ ಇದ್ದೆ. ಈ ಸಾಂಗ್ ಅಲ್ಲಿ ಆಕ್ಚುಲಿ ಸೈಕಾದೆ ಸಾಂಗ್ ಅಲ್ಲಿ ಅಷ್ಟೇ ಸಕಲಾಗಿ ಕಾಣಿಸಿದೀರಾ. ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಯ್ತು, ನಿಮ್ ಜೊತೆ ಆಕ್ಟ್ ಮಾಡಿ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತಾನು. ಮಹೇಂದ್ರ ಪ್ರಸಾದ್ ಅವರು ಈ ಒಂದು ಸಾಂಗ್ ನ ಕ್ರಿಯೇಟ್ ಮಾಡಿ ಹುಟ್ಟಾಕ್ಬಿಟ್ಟು ಟೀಮಿಗೆ ಕೊಟ್ರು. ಆ ಟೀಮ್ ಅಲ್ಲಿ ಫಸ್ಟ್ ಸಾಂಗ್ ಅಲ್ಲಿ ಏನಂತಾರೆ, ಇಂತಿಂತವ್ರು ಮಾಡ್ಬೇಕು ಅಂತ ಡಿವೈಡ್ ಆಗಿರುತ್ತಲ್ಲ, ಡಿವೈಡ್ ಆಗಿತ್ತು. ಬಟ್ ಈ ಸಾಂಗ್ ನಂದು ಆಗಿರ್ಲಿಲ್ಲ. ಈ ಸಾಂಗ್ ನನಗೆ ಅಂತ ಬರ್ದಿರ್ಲಿಲ್ಲ. ಸೊ ಒಂದು ಕ್ರಿಯೇಟ್ ಆಗಿತ್ತು. ಕ್ರಿಯೇಟ್ ಆದ್ಮೇಲೆ ನಾನು ಕೇಳಿದೆ, ವಾವ್, ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಸಾಂಗ್ ಅಂತ ನನಗೆ ಅನ್ನಿಸ್ತು. ನಾನು ಆಮೇಲೆ ಕೇಳಿದೆ, ಸರ್ ನನ್ನ ಸಾಂಗ, ನಂದು ಕಿಶನ್ ಸಾಂಗ್ ಅಂತ ಅಂದ್ಬಿಟ್ಟು. ಬಟ್ ಆಮೇಲೆ ಹೇಳಿದ್ರು, ಇಲ್ಲಮ್ಮ ಅದು ಬೇರೆ ಟ್ರ್ಯಾಕ್ ಅದು ಅಂತ ಹೇಳಿದ್ರು. ಬಟ್ ಲೇಟರ್ ಅದನ್ನ ಐ ಡೋಂಟ್ ನೋ, ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಅಂತ ಹೇಳ್ತಾರಲ್ಲ, ನಾನು ನಿಜವಾಗ್ಲೂ ಅವ್ರಿಗೆ ಯಾವತ್ತೂ ನಾನು ಯಾವ ಟೀಮ್ ಅವ್ರಿಗೂ ಕೇಳಿಲ್ಲ, ಈ ಸಾಂಗ್ ನನ್ಗಿದ್ದಿದ್ರೆ ನಿಜವಾಗ್ಲೂ ಖುಷಿ ಆಗ್ತಿತ್ತು ಅಂತ ನಾನು ಡೇವಿಡ್ ಸರ್ ಹೇಳಿದೆ. ಬಟ್ ಮಿರಾಕಲ್ ಹ್ಯಾಪೆಂಡ್ ಅಟ್ ದ ಎಂಡ್. ಈ ಸಾಂಗ್ ನ ನಮಗೂ ಕಿಶನ್ ಅವ್ರಿಗೂ ಮಾಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ಬ್ಯೂಟಿಫುಲ್ ಸಾಂಗ್ ನ ನಮ್ಗೆ ಕೊಟ್ಟಿದ್ದಕ್ಕೆ. ಅಂಡ್ ನಾಗೇಂದ್ರ ಪ್ರಸಾದ್ ಸರ್, ನೀವು ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ಸಾಂಗ್ ನ ನಮಗೆ ಬರ್ದಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಗ್ತದೆ. ಅಂಡ್ ಯಾ, ಥ್ಯಾಂಕ್ ಯು ಸೋ ಮಚ್ ಸರ್. ಮಾತಾಡಿ ಪ್ಲೀಸ್ ಮಾತಾಡಿ. ನಿಜವಾಗ್ಲೂ ತುಂಬಾ ಡಾನ್ಸ್ ಮಾಡ್ಬೇಕಾಗಿತ್ತು. ಬಟ್ ಆಕ್ಚುಲಿ ನಾನು ಆ ಸಾಂಗ್ ಅಲ್ಲಿ ವಾಕರ್ ಅಲ್ಲಿ ನಡೀತಾ ಇದ್ದೆ. ಸೊ ನಾನು ಆಕ್ಚುಲಿ ಐಸ್ ಇಟ್ಕೊಂಡು ಒಂದೇ ಕಾಲಲ್ಲಿ ಮಾಡಿರುವಂತ ಹಾಡದ್ದು. ಸೊ ಅದು ಒನ್ ಲೆಗ್ ಸೈಕ್ ಸಾಂಗು. ಅದು ಬಿಟ್ರೆ ಇವ್ರ ಜೊತೆ ಡಾನ್ಸ್ ಎಕ್ಸ್ಪೀರಿಯನ್ಸ್ ವಾಸ್ ಅನದರ್ ಲೆವೆಲ್, ಬಿಕಾಸ್ ಅವ್ರನ್ನ ಆಕ್ಚುಲಿ ಕ್ಯಾರಿ ಮಾಡಬೇಕಿತ್ತು. ಐ ಥಿಂಕ್ ಮ್ಯೂಸಿಕ್ ಪ್ಲೇ ಮಾಡ್ಬೋದಾ? ಬಟ್ ಈ ತಂಬೂರಿ ಸಾಂಗ್ 2 ಸರಿ ಶೂಟ್ ಮಾಡಿದ್ದೀನಿ. ಬಟ್ ಅದಕ್ಕೆ ಬೇರೆ ಹೀರೋಯಿನ್ ಇದು. ಆಕ್ಚುಲಿ ನನ್ಗೆ ಈ ಮೂವಿ ಫಸ್ಟ್ ಬಂದಾಗ, ಐ ಮೀನ್ ನಾನೊಂದು ಬಡ್ಡಿಂಗ್ ಸ್ಟಾರ್, ಜಸ್ಟ್ ಸ್ಟಾರ್ಟಿಂಗ್ ಆಫ್. ಸೊ ಸರ್ ನನ್ನ ಜೊತೆ ಆಕ್ಚುಲಿ ಸ್ಟಾರ್ಬಕ್ಸ್ ಅಲ್ಲಿ ಒಂದ್ ದಿವಸ ಬಂದು ಮೀಟಿಂಗ್ ಕೂತಾಗ ಅವ್ರು ಫಸ್ಟ್ ಹೇಳಿದ್ದು, ಕಿಶನ್ ಅವರೇ ಒಂದು ಮೂವಿ ಇದೆ ಪೆನ್ ಡ್ರೈವ್ ಅಂತ. ನಾನು ಆಕ್ಚುಲಿ ಅವ್ರನ್ನ ಬ್ಲ್ಯಾಂಕ್ ಆಗಿ ನೋಡಿದ್ದೆ. ಅಂಡ್ ನಾನು ರೆಡಿ ಇರ್ಲಿಲ್ಲ ಮೊದಲನೇದಾಗಿ, ಬಿಕಾಸ್ ಐ ವಾಸ್ ತುಂಬಾನೇ ಭಯ ಆಯ್ತು. ಬಿಕಾಸ್ ಜನ ಹೇಗೆ ತಗೊಳ್ತಾರೆ. ನಾನು ಆಕ್ಚುಲಿ ಮೂವೀಸ್ ಅವಾಗ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು. ಐ ಥಿಂಕ್ 3 meetings or 4 meetings ಮಾಡಿದೀವಿ ಸರ್ ಜೊತೆಗೆ. ಅದಾದ ನಂತರ ಸರ್ ಕನ್ವಿನ್ಸ್ ಮಾಡಿದ್ರು ದಟ್ ನೀವು ಮಾಡಿ ಅದು ಚೆನ್ನಾಗಿರುತ್ತೆ, ಟ್ರಸ್ಟ್ ಮೀ ಅಂತ. ಅಂಡ್ ಫಸ್ಟ್ ಡೇ ಶೂಟ್ ಆದ್ಮೇಲೆ ಐ ಥಿಂಕ್ ನಾನ್ ಮಾಡಿರೋಷ್ಟು ಮಜಾ ಯಾರು ಮಾಡಿಲ್ಲ ಈ ಸೆಟ್ ಅಲ್ಲಿ. ಬಿಕಾಸ್ ನಾನು ಬರೀ ತರಲೆ ಮಾಡಿದ್ದೀನಿ, ಎಲ್ಲರೂ ಹಿಂಸೆ ಮಾಡಿದ್ದೀನಿ. ಅಂಡ್
ಕೆಲವೊಂದ್ಸರಿ ಡೇವಿಡ್ ಸರ್ ಬಂದು ನಮ್ಮಿಬ್ರನ್ನ ಸಪ್ರೇಟ್ ಆಗಿ ಕೂರ್ಸೋರು, ಶಾರ್ಟ್ಸ್ ನ ಸಪ್ರೇಟ್ ಆಗಿ ತೆಗೋರು, ಇವ್ರಿಬ್ರನ್ನ ಒಟ್ಟಿಗೆ ಬಿಡಬೇಡಿ ಅಂತ ಹೇಳ್ತಿದ್ರು. ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದು ಬಿಟ್ರೆ ತನಿ ಸರ್ ಹೇಳ್ದಂಗೆ ಇವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಮೂವೀಸ್ ಬಂದಾಗ ಆಪರ್ಚುನಿಟಿ ಸಿಕ್ತಾಗ ಒಂದೊಂದ್ಸರಿ ಮೂವೀಸ್ ಕಂಪ್ಲೀಟ್ ಆಗಲ್ಲ ಅಥವಾ ಮೂವೀಸ್ ಮುಗಿಯಲ್ಲ, ಅಥವಾ ನಾವು ಇವಾಗ ಇದಕ್ಕಿಂತ ಮುಂಚೆ ನಾನು ಆಗಲೇ 2 ಮೂವಿ ಮಾಡಿದ್ದೀನಿ, ಬಟ್ ಇಟ್ಸ್ ಸ್ಟಿಲ್ ಅಪ್ಕಮಿಂಗ್. ಸೊ I feel very blessed that ಈ ಮೂವಿ ಆಕ್ಚುಲಿ ಕಂಪ್ಲೀಟ್ ಆಗಿ and it is going to be my first movie in the theatre ಅಂತ. So makes me really happy sir. Thank you so much. ಎಲ್ಲರೂ ಬಂದು ನೋಡಬೇಕು and thank you so much for all the love. ಪೆನ್ ಡ್ರೈವ್ ಕಳೆದ 1 ವರ್ಷದಿಂದ ಏನು ಸೌಂಡ್ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತು. ಯಾಕೆಂದ್ರೆ ಪೆನ್ ಡ್ರೈವಿಂದ ಏನೇನು ಕೆಲಸ ಆಗುತ್ತೋ ಅದು ಬಿಟ್ಟು ಬೇರೆ ಎಲ್ಲ ಮಾಡಿದೆ ಅದು. ನಾನು ವಾಣಿಜ್ಯ ಮಂಡಳಿಯ ಕಾರ್ಯದರ್ಶಿಯಾಗಿದ್ದಾಗ ಕಳೆದ ಸಾಲಿನಲ್ಲಿ ಡೇವಿಡ್ ಒಂದಿನ ಬಂದರು, ನೀವು ಕೋಆಪರೇಟ್ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂದರು. ಆಯ್ತಪ್ಪ ಮಾಡ್ತೇನೆ ಅಂತಂದೆ. ಸೊ ಅದು ಸಹಜ, ಒಂದು ನಿರ್ಮಾಪಕರು ನಿರ್ದೇಶಕರು ಕಲಾವಿದರ ಹತ್ರ ಬಂದಾಗ ಈ ಡೈಲಾಗ್ ಇದೆಯಲ್ಲ ಇದು ಸಹಜ. ಯಾಕೆಂದ್ರೆ ಯಾರೇ ಪ್ರೊಡ್ಯೂಸರ್ ಯಾರೇ ಡೈರೆಕ್ಟರ್ ನನ್ನ ಹತ್ರ ಬಂದ್ರು ಎಲ್ಲರೂ ಅದೇ ಡೈಲಾಗೆ ಫಸ್ಟ್ ಹೇಳೋದು. ಹೌದು, ಅದೇನು ನೋಡಪ್ಪ ಸುಮ್ಮನೆ ಯಾಕಂದ್ ನಮ್ಮ ಬಾಯಲ್ಲಿ ಕೇಳಿಸ್ತೀಯ. ಅವರವರ ಭಾವಕ್ಕೆ ಅದ ಮುಂದೆ ಕೇಳಲ್ಲ. ಅರ್ಥ ಆಯ್ತಾ? ಏನೋ ಒಂದು ಗಾದೆ ಹೇಳಿ ಇಲ್ಲೇ 15 ದಿನಕ್ಕಿಂತ ತೆಗೆದುಕೊಂಡಿದ್ದೀನಿ, ಯಾವ ಗಾದೆನೂ ಬಳಸಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿರೋದ್ರಿಂದ ಸಿನಿಮಾಗಳು ಬರ್ತಾ ಇದೆ, ಹೋಗ್ತಾ ಇದೆ, ಚಿತ್ರಮಂದಿರದಲ್ಲಿ ನಿಲ್ತಾ ಇಲ್ಲ. ಸೊ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದು ಚಿತ್ರಮಂದಿರದಲ್ಲಿ ಕೂತು ಸಿನಿಮಾ ನೋಡಿದಾಗಲೇ ಯಾವುದೇ ಭಾಷೆಯ ಸಿನಿಮಾ ಆಗಿಲ್ಲ ಅದು ಗೆಲ್ಲೋದು. ನಾವು ಅಂದ್ಕೊಳ್ತೀವಿ ಬೇರೆ ಬೇರೆ ಭಾಷೆ ಸೂಪರ್ ಹಿಟ್ ಆಗ್ತಾ ಇದೆ, ಆ ಭಾಷೆ ನಮಗೆ ಪೈಪೋಟಿ ಇದೆ, ಇನ್ನೊಂದಿದೆ ಅಂತ. ವರ್ಷಕ್ಕೆ ಒಂದು 12 ತಿಂಗಳಿದ್ರೆ ಅದರ್ ಲ್ಯಾಂಗ್ವೇಜ್ ಬರೋದೇ ಒಂದು 10ರಿಂದ 12 ಸಿನಿಮಾ ಅಷ್ಟೇ. ಇನ್ನು ನಮ್ಮ ಸಿನಿಮಾಗಳು 300-400 ರಿಲೀಸ್ ಆಗ್ತಾ ಇದೆ. ಸೊ ನಮ್ಮವರೇ ನಮಗೆ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ. ನಾನು ಇಷ್ಟೇ ಕೇಳ್ಕೊಳ್ಳೋದು ಪ್ರೇಕ್ಷಕರಿಗೆ, ಚಿತ್ರಮಂದಿರಕ್ಕೆ ಬಂದು ಮೊಬೈಲು ಮತ್ತು TV ಬಿಟ್ಟು ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರಗಳನ್ನು ನೋಡ್ರಿ, ನಿರ್ಮಾಪಕರನ್ನು ಉಳಿಸಿ ಅಂತ. ಕಲಾವಿದನಿಗೆ ಆ ಪಾತ್ರಕ್ಕೆ ಆ ಕ್ಯಾಮ್ರಾ ಮುಂದೆ ಹೋದಾಗ ಇವತ್ತು ಈ ಶೂಟಿಂಗಲ್ಲಿ ಇರ್ತೀವಿ, ನಾಳೆ ಬೇರೆ ಶೂಟಿಂಗ್ ಹೋಗ್ತೀವಿ. ಸೊ ಆ ನಿರ್ದೇಶಕನಿಗೆ ಮತ್ತು ಆ ಚಿತ್ರತಂಡಕ್ಕೆ ಬೇಕಾದ ಹಾಗೆ ಕೆಲಸ ಮಾಡಿಕೊಡೋದು ಕಲಾವಿದರ ಕರ್ತವ್ಯ. ಹಾಗೆ ಈ ಚಿತ್ರದಲ್ಲೂ ನನಗೊಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಅದನ್ನು ಪ್ರೇಕ್ಷಕರು ಹೇಗೆ ಸ್ವೀಕರಿಸ್ತಾರೋ ಗೊತ್ತಿಲ್ಲ. ನಾನಂತೂ ನನ್ನ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಈ ಒಂದು ಬೇರೆ ರೀತಿಯ ಪಾತ್ರ ಕೊಟ್ಟಿದ್ದಕ್ಕೆ ನಿರ್ಮಾಪಕರಾದಂಥ ವೆಂಕಟೇಶು, ಹನುಮಂತರಾಜು ಮತ್ತು ನಿರ್ದೇಶಕರಾದ ಡೇವಿಡ್ ಸೆಬಾಸ್ಟಿಯನ್ ಮತ್ತು ನಮ್ಮ ಗೆಳೆಯ ಟೈಗರ್ ವೆಂಕಟೇಶ್, ಎಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಪೆನ್ ಡ್ರೈವ್ ಅಲ್ಲ ನಮ್ಮ ಮೇಡಮ್ ಮೇಯ್ನು ಪೆನ್ ಡ್ರೈವ್ ಶುರು ಮಾಡೋಕ್ಕೆ ನಮ್ಮ ಲೈನ್ ವೆಂಕಟೇಶ್ ಕಾರಣ. ನಾನು ಹೇಳಿದ ತಕ್ಷಣ ಅವ್ರು ಮಾಡೋಣ ಅಂತ ಮುಂದೆ ಬಂದರು. ಅದೇ ರೀತಿ ಧೈರ್ಯವಾಗಿ ಶುರು ಮಾಡ್ತಾ ಇದ್ದಂಗೆ ಹನುಮಂತರಾಜು ನಮ್ಗೆ ಸಾಥ್ ಕೊಟ್ಟರು. ಇನ್ನು ಹೇಳುವಂಗೆ ಇಲ್ಲ, ಭಾಳ ಅದ್ದೂರಿಯಾಗಿ ಮಾಡೋಕ್ಕೆ ಇವರಿಬ್ಬರು ನಮ್ಗೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕ ವಂದನೆಗಳು. ಭಾಳ ಕಷ್ಟ ಆಯಿತು, ಪೆನ್ ಡ್ರೈವ್ ಟೈಟಲ್ ತಗೊಳ್ಳೋಕ್ಕೆ ಭಾಳ ಕಷ್ಟ ಆಯಿತು. ಈ ಹಿಂದೆ ಇದ್ದ ಅಧ್ಯಕ್ಷರು ಬಹಳ ಸಾಹಸ ಮಾಡಿ ನಮ್ಗೆ ಕೊಡಿಸಿದ್ರು. ಈಗಿರೋ ಅಧ್ಯಕ್ಷರು ಬಹಳ ಸಾಹಸ ಮಾಡಿ ರಿಲೀಸ್ ಮಾಡೋಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಧನ್ಯವಾದಗಳು. ಪೆನ್ ಡ್ರೈವ್ ಬಂದಿದ್ದು ನಿಜ, ಪೆನ್ ಡ್ರೈವ್ ಓಪನ್ ಆಗ್ತಾ ಇರಲಿಲ್ಲ. ಈಗ ಪೆನ್ ಡ್ರೈವ್
ಓಪನ್ ಆಗೋ ಸಮಯ ಬಂದಿದೆ, ಕೂಡು ಬಂದಿದೆ. ಹೀಗಾಗಿ ಬಹಳ ರಿಚ್ ಆಗಿ ಮಾಡೋಕ್ಕೆ ನಮ್ಮ ನಿರ್ಮಾಪಕರು ಕಾರಣ ಆಗಿದ್ದಾರೆ. ಅವರಿಗೆ ಮತ್ತೆ ಇನ್ನೊಂದ್ಸರಿ ಅಭಿನಂದನೆಗಳು. ನನ್ನ ಜೊತೆ ಆರ್ಟಿಸ್ಟ್ಗಳು ನಮ್ಮ ತನಿಷಾ ಕುಪ್ಪಂಡ ಇರ್ಬೋದು, ನಮ್ಮ ಕಿಶನ್ ಇರ್ಬೋದು, ಮಾಲಾಶ್ರೀ ಮೇಡಮ್ ಇರ್ಬೋದು, ಇನ್ನು ಹಾಗೆ ಉದ್ದಕ್ಕೆ ಹೇಳ್ಕೊಂಡ್ರೆ ಬಹಳಷ್ಟು ಜನ ಇದ್ದಾರೆ. ಇವರೆಲ್ಲ ನಮಗೆ ಸಾಥ್ ಕೊಟ್ಟಿದ್ದು ನನಗೆ ಪೆಂಡ್ರೈವ್ ಬಹಳ ಹಗುರವಾಗಿ ಮುಗಿಸೋಕ್ಕೆ ನನಗೆ ಅನುಕೂಲ ಆಯಿತು. ಆ್ಯಕ್ಚುಲಿ ಒಂದಿನಕ್ಕೆ ಒಂದು ಥ್ರೆಟನಿಂಗ್ ಕಾಲ್ ಬರುತ್ತೆ. ಪೆಂಡ್ರೈವ್ ಏನ್ರಿ ಇದು, ಯಾರ್ದ್ರಿ ಇದು ಪೆಂಡ್ರೈವ್, ಏನು ಪೆಂಡ್ರೈವ್ ಇದು? ನಾನು ಬಹಳ ನೇರವಾಗಿ ಹೇಳ್ತೀನಿ, ಇಟ್ಸ್ ಸೆಬಾಸ್ಟಿನ್ ಡೇವಿಡ್ ಪೆಂಡ್ರೈವ್. ಏನೇನೋ ಕೇಳ್ತಾರೆ, ಅವೆಲ್ಲ ಹೇಳೋಕ್ಕಾಗೋದಿಲ್ಲ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ. ಎಲ್ಲವೂ ಅದ್ದೂರಿಯಾಗಿ ನಡೆದೈತೆ. ಈಗ ಬಂದಿದೆ, ರಿಲೀಸಿಗೆ ಹಂತಕ್ಕೆ ಬಂದಿದೆ. ನಮ್ಮ ಚಂದನ್ ಸುರೇಶ್ ಅವರು ಮುಂದೆ ಬಂದಿದ್ದಾರೆ ರಿಲೀಸ್ ಮಾಡೋಕ್ಕೆ, ಅವ್ರಿಗೂ ಅಭಿನಂದನೆಗಳು. ಇವಕ್ಕೆಲ್ಲ ಕಾರಣ ಆಗಿರೋದು ನಮ್ಮ ಕೆ ಮಂಜು ಸಾರು. ಎಲ್ಲೇ ಗಾಡಿ ಪಂಚರ್ ಆದ್ರೂ ಅವ್ರ ಭಾಷೆನಲ್ಲಿ ಹೇಳ್ಬಿಟ್ಟು ಹೋಗು ಅಂತಂತಾರೆ. ಆ ಭಾಷೆ ಹೇಳೋದು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರೋದೆ ಕೆ ಮಂಜು ಭಾಷೆ. ಹಾಗಾಗಿ ನಾವು ಎಲ್ಲೂ ನೆಲ ನೋಡೋಕ್ಕೆ ಬಿಟ್ಟಿಲ್ಲ, ಬೇರೆ ಆಕಾಶ ನೋಡ್ಕೊಂಡೇ ಓಡಾಡಿದ್ದೀವಿ. ಬಹಳ ಚೆನ್ನಾಗಿ ಬಂದಿದೆ. ಈವನ್ ಟುಡೇ ಅಣ್ಣ ನಮ್ಮ ಜೊತೆ ಇದ್ದಾರೆ, ತುಂಬ ಥ್ಯಾಂಕ್ಸ್ ಸರ್. ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೀನಿ, ಕ್ಷಮೆ ಇರಲಿ. ಒಂದೊಂದು ಹಾಡು 10 ಸರಿ ಸಾಮಾನ್ಯವಾಗಿ ಯಾರು ಬರ್ಸಲ್ಲ, 10 ಸರಿ ಮೇಲೇನೆ ಬರ್ಸ್ಬಿಟ್ಟಿದ್ದೀನಿ. ಒಂದೊಂದು ಲೈನೂ ನಿಮ್ಗೆ ಆಲ್ಟ್ರೇಷನ್ ಕೊಟ್ಟಿದ್ದೀನಿ. ರಾತ್ರಿ ಆದರೂ ನಿದ್ದೆ ಮಾಡಕ್ಕೆ ಕೊಡ್ತಾ ಇರಲಿಲ್ಲ. ಬಟ್ ರಿಸಲ್ಟ್ ಬಂದಿದೆ, ನಿಮಗೂ ಧನ್ಯವಾದಗಳು. ನಮ್ಮ ಕರಿಸುಬಾಣ ಬೈತಾನೆ ಇರ್ತಾರೆ, ಇರಲಿ, ಹಿರಿಯರ ಆಶೀರ್ವಾದ ಇರಬೇಕು ನಮ್ಮ ಮೇಲೆ, ಕರುಣೆ ಇರಲಿ. ಥ್ಯಾಂಕ್ ಯು. ಬಹಳ ಅದ್ಭುತವಾದ ಪಾತ್ರ ಮಾಡಿದ್ದಾರೆ. ನಮ್ಮ ಪೆಂಡ್ರೈವಲ್ಲಿ ಅವರೇ ನಿಜವಾಗ ಪೆನ್ನು ಅಂತ ಅನ್ಸುತ್ತೆ. ಡ್ರೈವು ನೀವು ನೋಡಿ ಹೇಳಬೇಕು, ನಿಜವಾದ ಪೆನ್ ಅಲ್ಲೇ ಇರೋದು. ಸಿಕ್ಕಾಪಟ್ಟೆ ಬಂದಿದೆ. ಕಾನ್ಸೆಪ್ಟ್ ನಂದಾಗಿರೋದ್ರಿಂದ ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಎಲ್ಲದಕ್ಕೂ ಫಿಲಿಂ ರಿಲೀಸ್ ಆದಾಗಲೇ ಅದಕ್ಕೆ ಆನ್ಸರ್ ಸಿಗುತ್ತೆ. ಇರ್ಲಿ, ಆದ್ರೂ ಸರ್ ಹೇಳ್ತಾ ಇರೋದು ನಿಜ. ಸೆನ್ಸಿಟಿವ್ ಮ್ಯಾಟರು, ಆ ಸೆನ್ಸಿಟಿವ್ ಮ್ಯಾಟ್ರ್ ಇಟ್ಕೊಂಡೇ ನಾನು ಚಿತ್ರ ಮಾಡಿದ್ದೀನಿ. ನಮ್ಮ ಸುಬ್ಬಣ್ಣ ಅದಕ್ಕೆ ಪ್ರಮುಖ ಪಾತ್ರ, ಅವರೇ ಪೆಂಡ್ರೈವ್ ಮಾಡೋದು. ಚಿತ್ರ ನೋಡಿದಾಗ ಎಲ್ರಿಗೂ ಅದಕ್ಕೆ ನ್ಯಾಯ ಸಿಗುತ್ತೆ ಅಂತ ಅನಿಸುತ್ತೆ ನನಗೆ. ವಿಷಯ ಬಹಳಷ್ಟು ಇದೆ ಸರ್. ಅದು ಒಂದು ಥ್ರಿಲ್ಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಆ ಎಳೆ ಬಿಟ್ರೆ ಅಷ್ಟು ಖಂಡಿತ ಸಿಗುತ್ತೆ ಸರ್, ಖಂಡಿತ ಸಿಗುತ್ತೆ ಅಲ್ವೇ ತನಿಷ್ ಅವರೇ? ಅದರಲ್ಲಿ ಇದೊಂದು ಪೆನ್ ಡ್ರೈವ್. ಹೌದು, ಇಲ್ಲ ಅವ್ರು ನೋಡಿದ್ರೆ ಯಾರು ಕೇಸ್ ಹಾಕ್ತಾರೆ. ಅದೇ ಪೆನ್ ಡ್ರೈವ್. ಪೆನ್ ಡ್ರೈವ್ ಇಷ್ಟೇ ಹೇಳೋದು, ಇದಕ್ಕಿಂತ ಮುಂದೆ ಹೇಳೋದು ಕಷ್ಟ ಆಗುತ್ತೆ. ಜುಲೈ 4ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಅದು ನಮ್ಮ ಚಂದನ್ ಸುರೇಶ್ ಅವರು ಹೆಚ್ಚು ಕಮ್ಮಿ ಒಂದು 150 ಥಿಯೇಟರ್ ಮಾಡೋಣ, ಜಾಸ್ತಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಎಂಟೈರ್ ಕರ್ನಾಟಕನಲ್ಲಿ ಈಗಾಗಲೇ ಎಲ್ಲ ಕಡೆ ಹೋರ್ಡಿಂಗ್ಸ್ ಎಲ್ಲ ಹಾಕ್ಸಿದ್ದಾರೆ ಅವರೇನೆ. ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ರು. ಈ ಸರಿ ಯಾಕೋ ನಮ್ಮ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಆಗಿದೆ ಅನ್ಸುತ್ತೆ ಸುರೇಶ್ ಅವರಿಗೆ.
ಅಷ್ಟು ಲ್ಯಾಂಗ್ವೇಜಲ್ಲಿ ನಮಗೆ ಸ್ವಲ್ಪ ಬೇರೆ ರೀತಿ ತೊಂದರೆ ಆಗ್ತಾ ಇತ್ತು. ಈ ಮಳೆ ಅದು ಇದು ಇರೋದ್ರಿಂದ ಸಂಬಂಧಪಟ್ಟವರು ಹತ್ರ ಬರಲಿಲ್ಲ, ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಇದೆಯಲ್ಲ, ಇದೆ 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 ಇದೆ. ಅವರು ಕಮಿಷನರ್, ಅವರು ಎಸ್ ಪಿ. ಹೇಳ್ಬಾರ್ದು ಅನ್ನಿಸ್ತಾ ಐತೆ, ಹೇಳಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಆರ್ಟಿಸ್ಟ್ಗಳು ನಮ್ಗೆ ಸಾಥ್ ಕೊಡಬೇಕು. ನಾವು ಹೊಸಬ್ರಲ್ಲ, 30 ವರ್ಷದಿಂದ ಸಾಹಸ ಮಾಡ್ತಾ ಇದ್ದೀವಿ. ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೀವಿ ಎಲ್ಲರಿಗೂ ಗೊತ್ತಿರೋದು, ಯಾಕಂದ್ರೆ ಇಲ್ಲಿರೋರೆಲ್ಲ ಇದ್ದಾರೆ. ಅಂದಾಗ ಸ್ವಲ್ಪ ಸಮಸ್ಯೆ ಆಯಿತು, ಬೇಜಾರಾಯಿತು. ಅದಕ್ಕೆ ಅಲ್ಲೇ ಬಿಟ್ಬಿಡೋಣ. ಬಹಳ ದೊಡ್ಡ ಆರ್ಟಿಸ್ಟ್ನು ನಮ್ಮ ನಾಗೇಂದ್ರ ಪ್ರಸಾದ್ ಕರ್ಕೊಂಡು ಎಲ್ಲ ರೆಡಿ ಆಯಿತು. ಬಟ್ ಯಾಕೋ ಅದು ಗೊತ್ತಿಲ್ಲ. ಇನ್ನು 4ನೇ ತಾರೀಕು ಚಿತ್ರ ರಿಲೀಸ್ ಆಗ್ತಾ ಇದೆ. ಎಲ್ಲ ನಮ್ಮ ಮೀಡಿಯಾ ಪೀಪಲ್ ದಯವಿಟ್ಟು ಸಪೋರ್ಟ್ ಮಾಡಿ. ಇದು ರಿಯಲಿ ಒಂದು ಡಿಫ್ರೆಂಟ್ ಆಗಿರೋ ಒಂದು ಸಬ್ಜೆಕ್ಟು. ನಾನು ಒಂದು 30 ವರ್ಷದಿಂದ ಸತತವಾಗಿ ಚಿತ್ರ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬೈ ಗಾಡ್ಸ್ ಗ್ರೇಸ್ ಒಂದು ಚಿತ್ರನೂ ಕಳಪೆ ಅಂತ ಸುದ್ದಿ ನಾನು ಕೇಳಲಿಲ್ಲ. ಅದು ನನ್ನ ಪುಣ್ಯ. ಇವಾಗ ಕೂಡ ಒಂದು ಬೇಲಿಫು ಅಂತ ನಮ್ಮ ಲಯನ್ ವೆಂಕಟೇಶ್ ನಿರ್ಮಾಣ ಮಾಡಿದ್ದು, ಅದು ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರಾಯಿತು. ಅದರಿಂದ ಒಂದು 2-3 ಚಿತ್ರ ಮಾಡೋಕ್ಕೆ ಅವಕಾಶ ನನಗೆ ಸಿಕ್ಕಿದೆ ಈಗ. ಜೊತೆಗೆ ನಮ್ಮ ಮಂಜಣ್ಣನು ಈಗ ಮಾಡಿಬಿಡೋಣ, ಇದು ಹಳೇದವರು ಕಮಿಟ್ಮೆಂಟು, ಇಲ್ಲ ಈ ಸರಿ ಮಾಡಿಬಿಡೋಣ ಸೀರಿಯಸ್ ಆಗಿ ಅಂತ ಹೇಳಿದ್ರು. ಮೊನ್ನೆ ಕೂಡ ಅದ್ರ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ಎಲ್ಲ ಒಳ್ಳೇದಾಗ್ತಾ ಇದೆ. ನಿಮ್ಮ ಆಶೀರ್ವಾದ, ಬೆಂಬಲ ಎಲ್ಲರದು ನಮ್ಮ ಮೇಲೆ, ನಮ್ಮ ತಂಡದ ಮೇಲೆ ಇರಲಿ. ಧನ್ಯವಾದಗಳು. ಡ್ರೈವ್ ಸಬಾಸ್ಟಿಯನ್ ಡೇವಿಡ್ ಅವರು ನಮಗೆ ಈ ಟೈಟಲ್ ಲಾಂಚಲ್ಲಿ ಇದ್ದಾಗಲೇ ಕರೆದ್ರು. ಅದಲ್ಲದೆ ನಾನು ಮೊದಲೇ ಬಂದು ನಮ್ಮ ಆಫೀಸ್ಗೆ ಬಂದು ಇಂಥ ಒಂದು ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ, ನೀವು ಸ್ವಲ್ಪ ನಿರ್ಮಾಣ ಮಾಡಿ ಅಂತ ಕೇಳ್ಕೊಂಡಿದ್ರು. ಬೇಕಾದ್ರೆ ಕೇಳಿ ಅವ್ರಿಗೆ. ಸಬಾಸ್ಟಿಯನ್ ಡೇವಿಡ್ ಅವರು ಸುಮಾರು ವರ್ಷಗಳಿಂದ ನನಗೆ ಪರಿಚಯ ಇದ್ದಾರೆ. ಈ ಪೆನ್ ಡ್ರೈವ್ ವಿಷಯವನ್ನು ತಂದಿದ್ರು. ಇಲ್ಲಪ್ಪ, ನಾವು ಯಾವುದೋ ಬೇರೆ ಇದರಲ್ಲಿದ್ದೀವಿ, ಈಗ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ, ಮುಂದಿನ ಯಾವ್ದಾರು ಮಾಡೋಣ ಅಂತೇಳಿ ಅವ್ರಿಗೆ ಹೇಳಿ ಕಳಿಸಿದೆ. ಪೆನ್ ಡ್ರೈವ್ ಇದು ಟೈಟಲ್ ಲಾಂಚ್ಗೆ ನಮ್ಗೆ ಕರೆದಿದ್ರು. ಆದರೆ ಈ ಪೆನ್ ಡ್ರೈವ್ ಅನ್ನೋದು ಆಗಲೇ ಸದ್ದು ಮಾಡಿಬಿಟ್ಟಿತ್ತು ಪೊಲಿಟಿಕಲ್ ಆಗಿ. ಹಾಗಾಗಿ ಏನೇನೋ ಊಹೆ ಮಾಡಿದ್ವಿ, ನಾವೆಲ್ಲ ಅಂದ್ಕೊಂಡಿದ್ವಿ ಪೆನ್ ಡ್ರೈವ್ ಅಂದ ತಕ್ಷಣ ಏನೋ ಇರುತ್ತೆ ಅಂದ್ಕೊಂಡಿದ್ವಿ. ಅದನ್ನು ಅಳವಡಿಸಿದ್ದಾರೆ ಇಲ್ವೋ ಗೊತ್ತಿಲ್ಲ. ಇವತ್ತು ಏನು ನಮ್ಮ ಟ್ರೈಲರ್ ಆಗ್ಬೋದು, ಸಾಂಗ್ಸ್ ಆಗ್ಬೋದು ನೋಡಿದಾಗ ಎಲ್ಲ ವಿಧವಾದ ಎಲ್ಲನೂ ಇದೆ ಅದರಲ್ಲಿ. ಕಲರ್ಫುಲ್ ಆಗಿ ಸಾಂಗ್ಸ್ ಇದೆ, ಫೈಟ್ಸ್ ಇದೆ, ಎಲ್ಲ ಏನು ನಮ್ಮ ಇವತ್ತಿನ ದಿನ ಕರ್ನಾಟಕದ ಜನ ಸಿನಿಮಾಗೆ ಬಂದಾಗ ಅದಿಲ್ಲ ಇದಿಲ್ಲ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಯಾವುದು ಇರೋಲ್ಲ. ಇದು ಅವ್ರು ಏನು 100 ರೂಪಾಯಿ 150 ರೂಪಾಯಿ ಕೊಟ್ಟು ಬರ್ತಾರಲ್ಲ, ಅವ್ರಿಗೆಲ್ಲ ಸರಿಯಾದ ಒಂದು ಎಂಟರ್ಟೈನ್ಮೆಂಟ್ ಚಿಕ್ಕತ್ ಅಂತೇಳಿ ಈ ಸಿನಿಮಾದಲ್ಲಿ ಅಂದ್ಕೊಂಡಿದ್ದೀನಿ. ನಮ್ಮ ನಾಯಕ ಅಂತೂ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ, ನಮ್ಮ ಹೀರೋಯಿನ್ ಹಾಗೆ ಮಾಡಿದ್ದಾರೆ. ಅವ್ರದ್ದು ಅಭಿನಯ ಇಲ್ಲೇ ತೋರಿಸ್ಬಿಟ್ಟಿದ್ದಾರೆ. ನಾವು ಪ್ರಾಕ್ಟಿಕಲ್ ಆಗಿ ನೋಡ್ಬಿಟ್ಟಿದ್ವಿ ಸ್ಟೇಜಲ್ಲಿ. ನಾವೇನು ಮತ್ತೆ ಸಿನಿಮಾ ನೋಡೋಂಥ ಕೆಲಸ ಇದೆ, ಇಲ್ಲೇ ನೋಡ್ಬಿಟ್ಟಿದ್ದೇವೆ ಅವ್ರದ್ದು ಏನು ಎಂಥ ಟ್ಯಾಲೆಂಟ್ ಇದೆ ಅಂತ ಹೇಳ್ಬಿಟ್ಟು. ಸರ್ ಒಂದು ದಿನ ಶೂಟಿಂಗ್ ಕರೆದಿದ್ರು ಅವರು, ಸಬಾಸ್ಟಿಯನ್ ಡೇವಿಡ್. ನಾವಲ್ಲಿ ಸೆಟ್ಗೆ ಹೋಗಿದ್ದೆ, ನಮ್ಮ ಇದರಲ್ಲಿ ಅನಿಸ್ತದೆ ಶ್ರೀಕಂಠ, ಇದು ನಮ್ಮ ಕಂಠೀರವ ಇದರಲ್ಲಿ ಹೋದಾಗ ಕರಿ ಸೊಪ್ಪು ಕರೆದಿದ್ರು. ಹೋಗಿದ್ದೆ, ಹೋದರೆ ಸ್ಪೃಹನೇ ಇಲ್ಲ, ಬಿದ್ದುಬಿಟ್ಟವ್ರೆ. ಎಷ್ಟು ಎಬ್ಸರು ಇರ್ತದೆ ನಮ್ಮ ಸುಮ್ಮನ. ಏನಪ್ಪ ಇದು ಈ ಥರ ಸ್ಪೃಹನೇ ಇಲ್ಲ, ಪ್ರಜ್ಞೆನೇ ಇರಲಿಲ್ಲ. ಅವ್ರ ಮಗನಿಗೆ ಅವ್ರ ಮನೆಯವ್ರಿಗೆಲ್ಲ ಫೋನ್ ಮಾಡಿ ಕರೆದೆ ನಾನು, ಬೇಗ ಬಂದ್ರಮ್ಮ ಬಂದು ಹಾಸ್ಪಿಟ್ಲ್ ಕರ್ಕೊಂಡು. ಏನಾಗೋಗ್ಬಿಟ್ಟಿದೆ ಅವ್ರಿಗೆ? ಇಲ್ಲ ಸರ್, ಫುಡ್ ಇನ್ಫೆಕ್ಷನ್ ಆಗೋಗ್ಬಿಟ್ಟಿದೆ. ಫುಡ್ ಇನ್ಫೆಕ್ಷನ್ ಆಗ್ಬಿಟ್ಟು ನಾನು ಅದೇ ಮಾತಾಡಿಲ್ಲ ನಮ್ಮ ಜೊತೆಗೆ. ನಾವು ಕರ್ಕೊಂಡಾಗ ಹಾಸ್ಪಿಟ್ಲಿಗೆ ಅವತ್ತು ಸೇರಿಸಿದ್ವಿ. ಅದೊಂದು ಇನ್ಸಿಡೆಂಟ್ ಆಯಿತು. ಆ ಡೇವಿಡ್ ಅವ್ರಿಗೂ ಒಳ್ಳೇದಾಗಲಿ. ಏನು ಇವತ್ತು ಪ್ರೊಡ್ಯೂಸರ್ಗಳಿದ್ದಾರಲ್ಲ, ನಮ್ಮ ಹನುಮಂತರಾಜ್ ಆಗ್ಬೋದು, ಲೈನ್ ವೆಂಕಟೇಶ್ ಆಗ್ಬೋದು, ನಮ್ಮ ಸ್ನೇಹಿತ ಟೈಗರ್ ವೆಂಕಟೇಶ್ ಆಗ್ಬೋದು. ಈ ಟೈಗರ್ ಲೈನ್ಗಳೆಲ್ಲ ಇಲ್ಲೇ ಇದ್ದಾವೆ, ಲೈನಾಗಿದ್ದಾವೆ ಟೈಗರ್ಸು ಲೈನ್ಗಳು
ಇವೆಲ್ಲ ಒಂದು ಸೇರಿ ಸಾಹಸ ಮಾಡಿ ಒಂದು ಸಿನಿಮಾ ಮಾಡಿದ್ದಾರೆ. ಅವ್ರು ಒಳ್ಳೇದಾಗಲಿ, ನಮ್ಮ ಕರ್ನಾಟಕದ ಜನತೆ ಅವ್ರಿಗೆ ಪ್ರೋತ್ಸಾಹ ಕೊಡಲಿ, ನಮ್ಮ ನಿರ್ಮಾಪಕರಿಗೆ ದುಡ್ಡಾಗಲಿ, ದಯವಿಟ್ಟು ಒಳ್ಳೆ ಹೆಸರು ಬರಲಿ ಅಂತ ಹೇಳಿ ಕೇಳ್ಕೊತ ಅವ್ರಿಗೆ ಇನ್ನು ಏನೇ ಮಾಡಲಿ ಮುಂದೆ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊತಾ ಇದ್ವಿ ಸರ್. ಸರ್ ಪ್ರಾಬ್ಲಮ್ಸು ಸರ್ ನಾವು ಬಂದಾಗ ಪ್ರಾಬ್ಲಮ್ ಬಂದಿಲ್ಲ ಸರ್. ನಿಜ ಸರ್ ನಾವು ಹುಟ್ಟೋ ಮೊದಲಿಂದಾನು ಇಂಡಸ್ಟ್ರಿಯಲ್ ಪ್ರಾಬ್ಲಮ್ಸ್ ಇದೇ ಇದೆ. ನಾವು ಕಟ್ಟುನಿಟ್ಟಾಗಿ ನಿಲುವುಗಳು ತಗೋತಾ ಇದ್ವಿ. ನಾವು ಯಾವುದೇ ರೀತಿ ಇದು ಮಾಡಿಲ್ಲ, ಅದನ್ನು ಇಮಿಡಿಯೇಟಾಗಿ ಸ್ಪಂದಿಸ್ತಾ ಇದ್ವಿ ಸರ್. ಯಾವುದೇ ಪ್ರಾಬ್ಲಮ್ ಬಂದರೂ ಅದು ಫೇಸ್ ಮಾಡ್ತಾ ಇದ್ವಿ. ನಮ್ಮ ಟೈಮಲ್ಲಂತೂ ನಾವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಬರ್ತಾ ಇದ್ವಿ ಸರ್. ದಿನ ನಮ್ಮ ಸಭೆಗೆ ಬಂದಿರತಕ್ಕಂಥ ನಮ್ಮ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ನರಸಿಂಹನವರಿಗೆ, ವೈದ್ಯರಾದ ಶಿಲ್ಪಾ ಶ್ರೀನಿವಾಸ್ ಅವರಿಗೆ, ಮಂಜಣ್ಣ ಅವರಿಗೆ, ಮತ್ತು ಕರಿಸುಬ್ಬ ಅವರಿಗೆ, ಮತ್ತು ನಮ್ಮ ಕವಿರತ್ನ ನಮ್ಮ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರಿಗೆ, ಮತ್ತು ಏನು ನಮ್ಮ ಕಲಾವಿದರು ಇವತ್ತು ತನಿಷಾ ಕುಪ್ಪಣ್ಣ ಅವರು, ಕಿಶನ್ ಅವರಾಗಿರ್ಬೋದು, ಮತ್ತು ಕರಿಸುಬ್ಬ ಅವರು, ಇವರೆಲ್ಲ ನಮ್ಮ ಸಿನಿಮಾಗಳಲ್ಲಿ ಅವರ ಸಮಯವನ್ನ ಬಹಳಷ್ಟು ನಮಗ ಅನುಕೂಲ ಆಗೋ ಥರ ನಮ್ಮ ಜೊತೆ ಸಹಕರಿಸಿದ್ದಾರೆ. ಅವರಿಗೆ ಖಂಡಿತವಾಗಿ ಇವತ್ತು ಈ ಸಭೆಯ ಮುಖಾಂತರ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು. ಸೊ ಏನು ಸಿನಿಮಾ ಇದೆ ನಾವು ಪ್ರಾರಂಭ ಮಾಡಬೇಕು ಅಂತಿದ್ದು, ಅವಾಗ ನಮಗೆ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಹೆಂಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು. ಈಗ ಪೆನ್ ಡ್ರೈವ್ ಅಂತ ಹೆಚ್ಚು ಒಂದು ಹೆಸರು ಇದೆಯಲ್ಲ, ಅದು ಯಾರಿಗೋ ಒಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ. ಪೆನ್ ಡ್ರೈವ್ ಅಂದ್ರೆ ಅದು ಹೆಚ್ಚು ಫೆಮಿಲಿಯರ್ ಹೆಚ್ಚು ವರ್ಡ್ ಅದು. ಆಮೇಲೆ ಆ ಪೆನ್ ಡ್ರೈವ್ ಅಲ್ಲಿ ಏನಂದ್ರೆ ಏನ್ ಹೇಳ್ತಾರೆ ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಯಾವ್ದೋ ಒಂದು ರಾಷ್ಟ್ರೀಯಕರವಾದ ಆಕ್ಚುಲಿ ವಿಷಯಗಳನ್ನ ಸಂಗ್ರಹಿಸಕ್ಕಂತ ಒಂದು ದೊಡ್ಡ ಆಕ್ಚುಲಿ ಆಟಮ ಅಂದ್ರೆ ಪೆನ್ ಡ್ರೈವ್. ಸೊ ಅದರಲ್ಲಿ ಏನೆಲ್ಲ ಚಮತ್ಕಾರಗಳು ನಡೆಯುತ್ತೆ ಅಂತ ನಾವು ನೋಡಕ್ ಹೋದ್ರೆ, ಬಟ್ ಅದನ್ನ ಆ ಸಿನಿಮಾಗಳಲ್ಲಿ ನೋಡ್ತಾ ನೋಡ್ತಾ ಈ ತರ ಚಮತ್ಕಾರಗಳು ಹೀಗೂ ಆಗತ್ತೆ ಅಂತ ಒಂದು ಆಕ್ಚುಲಿ ಒಂದು ಸಂದೇಶ ಇದೆ. ಅದು ಇವರಿಗೆ ಅವರಿಗೆ ಅಂತ ಅನ್ವಯಿಸಲ್ಲ. ಸೊ ಏನ್ ಹೇಳ್ತಾರ, ನಮ್ ಜೊತೆಲೆ ಇರ್ತಾರೆ, ನಮ್ ಜೊತೆಲೆ ಮಾತಾಡ್ತಾ ಇರ್ತಾರೆ, ನಮ್ ಜೊತೆಲೆ ಸೀಕ್ರೆಟ್ ನ ಕವರ್ ಅಪ್ ಮಾಡ್ಬಿಟ್ಟಿರ್ತಾರೆ. ಬಟ್ ಅದು ಸುಮ್ಮನೆ ಓಡ್ತಾ ಇರುತ್ತೆ, ಅದಕ್ಕೆ ಬೆಲೆ ಎಷ್ಟಿದೆ, ಬಲ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಆ ತರ ಒಂದು ಕಂಟೆಂಟ್ ಸಂಬಂಧಪಟ್ಟಿರೋದು ಇದು ಪೆನ್ ಡ್ರೈವ್. ಸೊ ಈ ಒಂದು ಇದಕ್ಕೆ ನಾವು ಆಲ್ಮೋಸ್ಟ್ ಮಾಡ್ತಾ ಪ್ರಾರಂಭ ಮಾಡಿದ್ದು. ಸೊ ನಮ್ಮ ಡೇವಿಡ್ ಅವ್ರ ಹೆಚ್ಚು ಒಂದು ಪಿಕ್ಚರ್ ಬೇಲಿ ಒಂದು ಮಾಡಿದ್ವಿ 2023, ಅದು ಮುಗಿತಾ ಇತ್ತು. ಅದಾದ್ಮೇಲೆ ಇನ್ನೊಂದು ಯಾವ್ದು ಹೆಚ್ಚು ಶಾಂತಲ ಶಕುಂತಲ ಅಂತ ಒಂದು ಸಣ್ಣದು ನಮ್ಮ ಟೈಗರ್ ವೆಂಕಟೇಶ್ ಅವ್ರ ಪ್ರೊಡ್ಯೂಸರ್ ಅವ್ರು ಮಾಡಿದ್ರು. ಅದ ನಂತರ ಇಲ್ಲ ಇದು ಆಕ್ಚುಲಿ ಇದು ಪೆನ್ ಡ್ರೈವ್ ನಡುವೆ ಬಹಳ ಸುದ್ದಿ ಮಾಡ್ತಾ ಇದೆ ಈ ವರ್ಡ್ ಅಲ್ಲಿ ಏನೋ ಒಂದು ಕೆಲಸ ಮಾಡ್ಬೇಕು. ಬಟ್ ಇದು ತುಂಬಾ ಸೀಕ್ರೆಟ್ ಆದ್ರೂ ಸಂದೇಶ ಇದೆ, ಒಳ್ಳೆ ಸಂದೇಶ ಇದೆ, ಜನರಿಗೆ ತಲುಪಬೇಕು. ಒಂದೆಷ್ಟು ಜನ ಅದ್ರ ಕಡೆ ಗಮನ ಕೊಡ್ಬೇಕು. ಜೊತೆಗೆ ಒಂದ್ 2 ಅವರ್ ಥಿಯೇಟರ್ ಒಳಗೆ ಬಂದು ಕೂತ್ಕೊಂಡು ಇವತ್ತಿನ ದಿವಸ ನಮ್ಮ ಕನ್ನಡ ಸಿನಿಮಾಗಳು ಏನ್ ದಕ್ಷಿಣ ಭಾರತದಲ್ಲಿ ಬರೀ ತೆಲುಗು ತಮಿಳು 2 ಸಿನಿಮಾ ಸಂಬಂಧಪಟ್ಟ ಆಕ್ಚುಲಿ ಚಿತ್ರಗಳು ಮಾತ್ರನೇ ಕರ್ನಾಟಕದಲ್ಲಿ ಕಮರ್ಷಿಯಲ್ ಕಾಣಿಸ್ಕೊಳ್ತಾ ಇದೆ. ಬಟ್ ನಾವು ಈಗ ಈ ವರ್ಷದಲ್ಲಿ ಖಂಡಿತವಾಗಿ ನಮ್ಮ ಹತ್ರ ಎಷ್ಟೋ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ಪರದೆ ಮೇಲೆ ಕೊಡಕ್ಕೆ ನಾವು ಬಹಳ ಹಿಂದುಳಿದ್ಬಿಟ್ಟಿದೀವಿ. ಬಟ್ ಅದನ್ನ ಫುಲ್ಫಿಲ್ ಮಾಡಕ್ಕೆ ಇವತ್ತು ನಮ್ಮ ಗಾಂಧಿನಗರದಲ್ಲಿ, ಯಾಕೆ ಅಂದ್ರೆ ಪ್ರೊಡ್ಯೂಸರ್ಗೆ ಬರೀ ಕಳ್ಕೊಂಡಿರೋ ಭಯ ಇದೆ, ಬಟ್ ಗೆಲ್ಬೇಕು ಅನ್ನೋ ಛಲ ಇದೆಯಲ್ಲ, ಅದು ಬೇಕು. ಆ ಛಲಕ್ಕೆ ನಮ್ಗೆ ಆಕ್ಚುಲಿ ಡೇವಿಡ್ ಅವ್ರು ಇಲ್ಲ, ಬಹಳ ಸತತವಾಗಿ ಅವ್ರಿಗೆ ನಾನು ಹೇಳ್ತಿಲ್ಲ, ಬಿಡ್ತಾ ಇಲ್ಲ ನಾನು ನೆಮ್ಮದಿಗೆ ಬಿಟ್ಟಿಲ್ಲ. ಅವರು ಸಿನಿಮಾ ಮಾಡ್ಬೇಕು ಅವ್ರಿಗೆ ಒಂದೇ ಹೆಚ್ಚು ಜಾಪ ಇಲ್ಲ, ಮಾಡ್ಬೇಕು. ಸೊ ನನ್ನ ಲೈಫ್ ಅಲ್ಲಿ ನನ್ಗೊಂದು ಟರ್ನಿಂಗ್ ಪಾಯಿಂಟ್ ಬೇಕು, ಏನಾದ್ರು ಮಾಡ್ಬೇಕು. ಆಮೇಲೆ ನನಗೆ ಸ್ವಲ್ಪ ಆಕ್ಚುಲಿ ಒಂದು ಯಾವ್ದೋ ಒಂದು ಸಬ್ಜೆಕ್ಟ್ ತಗೊಂಡ್ರೆ ಕೆಲಸ ಮಾಡ್ಬೇಕು ಅಂತ ಆಕ್ಚುಲಿ ಶ್ರದ್ಧೆ ಬಂತು ಅಂದ್ರೆ ನಾನು ಕಾಂಪ್ರಮೈಸ್ ಆಗಲ್ಲ. ಕಾರಣ ಏನಂದ್ರೆ ಆ ಕೆಲ್ಸಕ್ಕೆ ನಾವು ಚೆನ್ನಾಗಿ ಮಾಡೋದಕ್ಕೆ ನಾವು ಪ್ರಯತ್ನ ಬಿಡ್ಬೇಕು. ಅದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ಏನು ನಮ್ಮ ಆಡಿಯನ್ಸ್ ನೋಡಿ ಹೇಳ್ತಾರೆ, ಬಟ್ ಆದ್ರೆ ಮಾಡ್ಬೇಕು, ಕೆಲಸ ಅಂತ ಮಾಡ್ಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಅಷ್ಟೊಂದು ಗುಣಮಟ್ಟವಾಗಿ ಬರ್ತಾ ಇಲ್ಲ, ಏನು ಕಂಟೆಂಟ್ ಇಲ್ಲ ಅಂತ ಎಲ್ಲ ಕೂತ್ಕೊಂಡಿದ್ದಾರೆ. ಕಂಟೆಂಟ್ ಬೇಕು, ಆ ಕಂಟೆಂಟ್ ಅಲ್ಲಿ ನಾವು ಕೆಲಸ ಮಾಡಿ ತೋರ್ಸೋಣ, ಎಲ್ಲರೂ ಒಟ್ಟಾಗಿ ಮಾಡೋಣವಾಗ ನಮ್ಗೆ ಈವನ್ ಟೆಕ್ನಿಷಿಯನ್ ಇಂದ ಹಿಡಿದು ನಮ್ಮ ನಾಗೇಶ್ ಅವರು ಅಂತ ಆಕ್ಚುಲಿ ಕೆಲಸದಲ್ಲಿ ಒಂದು 2 ಪ್ರಾಜೆಕ್ಟ್ ಅಲ್ಲಿ ನಾನು ನೋಡಿದೆ, ಅವ್ರನ್ನ ಅವರು ಸಮರ್ಪಿಸ್ಕೊಂಡ್ಬಿಟ್ಟಿದ್ರು ಕೆಲಸಕ್ಕೆ. ಸೊ ಅವರು ತುಂಬಾ ಟೆಕ್ನಿಷಿಯನ್ಗಳನ್ನ ಕನ್ವಿನ್ಸ್ ಮಾಡ್ತಾ ಇದ್ರು, ಕೆಲಸದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರು, ಕೆಲಸ ಮಾಡಿಸ್ತಾ ಇದ್ರು. ಬಟ್ ಇವೆಲ್ಲ ಏನಾಗತ್ತೆ ಅಂದ್ರೆ ನಮ್ಗೆ ಜವಾಬ್ದಾರಿ ಜಾಸ್ತಿ ಬೆಳೀತು, ಸಿನಿಮಾ ಕಂಪ್ಲೀಟ್ ಮಾಡ್ಬೇಕು, ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರ್ದು. ಅವಾಗ ನಮ್ಗೆ ಹನುಮಂತರಾಜ್ ಅವರು ನಮ್ಮ ಟೈಗರ್ ವೆಂಕಟೇಶ್ ಅವ್ರ ಮುಖಾಂತರ ಇದ್ದಾರು, ನಮ್ಮ ಫ್ರೆಂಡ್ ಅರ್ಪಣ ವೆಂಕಟೇಶ್ ಅವರಿದ್ರು, ಅವರು ರೆಡಿ ಆಗಿದ್ರು. ಅಷ್ಟಲ್ಲಿ ನಮ್ಮ ವೆಂಕಟೇಶ್ ಅವರು ನಮ್ಮ ಅವ್ರಿಗೆ ಪರಿಚಯ ಇತ್ತು ಚೆನ್ನಾಗಿ, ಯಾರಿಗೆ ನಮ್ಮ ಟೈಗರ್ ವೆಂಕಟೇಶ್ಗೆ ಅವ್ರ ಮುಖಾಂತರ ನನಗೆ ಪರಿಚಯ ಆದ್ರು. ಸೊ ನಾನು ಹೇಳಿದೆ ನೋಡಿ, ನಾನು ಟ್ರಸ್ಟೆಡ್ ಪರ್ಸನ್, ನನ್ನ ಮುಖಾಂತರ ಸೊ ಈ ತರ ಒಂದು ಕೆಲಸ ಮಾಡ್ಬೇಕು ಅಂತ ನಾವೆಲ್ಲ ಮಾಡ್ತಾ ಇದೀವಿ. ತುಂಬಾ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ, ಒಂದಷ್ಟು ದುಡ್ಡು ಕೊಟ್ಟು ಬಿಟ್ಟಿದೀವಿ.
ಕೆಲಸ ಆಗ್ಬಿಟ್ಟಿದೆ. ಆಮೇಲೆ ನಾವು ಪ್ರೆಸ್ ಮೀಟು ಮಾಡ್ಬಿಟ್ಟಿದೀವಿ. ಸೊ ಏನಾದ್ರು ಮಾಡ್ಬೇಕಂದಾಗ ಅವರು ಧೈರ್ಯ ಮಾಡಿ ನಮ್ಮ ವೆಂಕಟೇಶ್ ಅವ್ರ ಮೇಲೆ ಒಂದು ಭರವಸೆ ಇಟ್ಟು ನಮ್ಗೆ ಸಪೋರ್ಟ್ ಮಾಡಿದ್ರು. ಅವ್ರಿಗೆ ಇವತ್ತು ಈ ಸ್ಟೇಜ್ ಮುಖಾಂತರ ಅವ್ರಿಗೆ ಒಂದು ಧನ್ಯವಾದಗಳು ಹೇಳ್ತಾ, ಮತ್ತೆ ಅವ್ರಿಗೊಂದು ಪ್ರಾಮಿಸ್ ಮಾಡಿದ್ದೆ ಅವ್ರಿಗೆ ಮೊದಲನೇ ದಿನನೇ, ಸರ್ ಅದೇನೇ ಆಗೋಗ್ಬಿಟ್ಟು ಸಿನಿಮಾ ಅಂದ್ರೆ ನಿಮ್ಗೆ ಏನ್ ಬೇಕು ಸರ್, ಒಂದು ಬ್ಯಾನರ್ ಪಿಕ್ಚರ್ ಮಾಡ್ಬೇಕು ಸರ್, ನಾನು ಮಾಡ್ಕೊಡ್ತೀನಿ. ಏನಕ್ಕೆ ಅಂದ್ರೆ ನನಗೊಂದು 10 ವರ್ಷ ಆಯ್ತು ಬಹಳಷ್ಟು ಮೋಸ ಆಗಿತ್ತು ತುಂಬಾ ಜನರಿಂದ. ಬಟ್ ಆ ಮೋಸ ನಿಮ್ಗೆ ಆಗಲ್ಲ. ಏನಕ್ಕೆ ಅಂದ್ರೆ ನಾನು ಟ್ರಸ್ಟ್ಗೆ ಕೊಡೋಷ್ಟು ಬರೀತೀನಿ, ಯಾವ್ದು ಕೊಡಲ್ಲ. ದುಡ್ಡು ಅಂದ್ರೆ ದುಡ್ಡುಗಿಂತ ಜಾಸ್ತಿ ನನಗೆ ಮಾತು ಮುಖ್ಯ, ಹೇಳದೆ ನಡ್ಕೊಳ್ಳೋದು ಮುಖ್ಯ. ಆ ಕೆಲಸ ಆ ಕೆಲಸ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಟ್ಟಿದ್ದೀನಿ. ಅವ್ರು ಸಹಕರಿಸಿದೆ, ಅವ್ರಿಗೂ ಧನ್ಯವಾದಗಳು. ಮತ್ತೆ ಬಹಳಷ್ಟು ನನ್ನ ಗೆಳೆಯರು ಬಂದಿದ್ದಾರೆ, ಅವ್ರಿಗೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ತಿಳಿಸ್ತಾ